सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। हरि ओಂ। ಕಠೋಪನಿಷತ್ತಿನ 2ನೇ ಅಧ್ಯಾಯದ ಪ್ರಥಮ ವಲ್ಲಿಯ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಥಮ ವಲ್ಲಿಯಲ್ಲಿ ಒಟ್ಟು 15 ಮಂತ್ರಗಳು. ಆರಂಭದ 2 ಮಂತ್ರಗಳಲ್ಲಿ ಜ್ಞಾನ ಯೋಗ್ಯತೆಗೆ ಬೇಕಾದಂತಹ ಇಂದ್ರಿಯ ನಿಗ್ರಹ ಮತ್ತು ನಿತ್ಯಾನಿತ್ಯ ವಸ್ತು ವಿವೇಕ ಎಂಬಂತಹ 2 ಸಾಧನೆಯನ್ನ ಹೇಳಿದ್ದು ಕಾಣುತ್ತೆ. 3ನೇ ಮಂತ್ರದಿಂದ ಆರಂಭ ಮಾಡಿ 13ನೇ ಮಂತ್ರದ ತನಕ ಒಟ್ಟು 11 ಮಂತ್ರಗಳಲ್ಲಿ ಆತ್ಮಸ್ವರೂಪದ ವಿಚಾರವನ್ನ ಮಾಡಿರುವುದು ಕಾಣಿಸುತ್ತೆ. 14 ಮತ್ತು 15 ಈ 2 ಮಂತ್ರಗಳಲ್ಲಿ ಜ್ಞಾನ ಫಲವನ್ನ ನಿರೂಪಣೆ ಮಾಡಿದ್ದು ಗೊತ್ತಾಗುತ್ತೆ. ನಾವು 1 ಮತ್ತು 2ನೇ ಮಂತ್ರವನ್ನ ನೋಡಿ 3ನೇ ಮಂತ್ರದ ಚಿಂತನೆಯಲ್ಲಿ ಇದ್ದೇವೆ. ಏನ ರೂಪಂ ರಸಂ ಗಂಧಂ ಶಬ್ದಾಂ ಸ್ಪರ್ಶಾಶ್ಚ ಮೈಥುನಾನ್ ಏತೇನೈವ ವಿಜಾನಾತಿ ಕಿಮತ್ರ ಪರಿಶಿಷ್ಯತೆ ಏತದ್ವೈತತ್. ಈ ಎಲ್ಲಾ ಮಂತ್ರಗಳಲ್ಲಿ ಏತದ್ವೈತತ್ ಎನ್ನುವಂಥದ್ದು ಬರುತ್ತೆ. ಹೆಚ್ಚಿನ ಮಂತ್ರಗಳಲ್ಲಿ ಏತದ್ವೈತತ್ ಅಂದ್ರೆ ಇದುವೇ ಅದು ಅಂತ. ಇದುವೇ ಅದು ಅಂದ್ರೆ ಏನು? ಯಾವುದನ್ನ ನೀನು 3ನೆಯ ವರದ ರೂಪದಲ್ಲಿ ಪ್ರಶ್ನಿಸಿದ್ದೀಯೋ ಅದುವೇ ಇದು ಎಂಬುದಾಗಿ. ನಿನಗೆ ಯಾವ ಒಂದು ಜ್ಞಾನವನ್ನ ಕೊಡುತ್ತೇನಂತ ನಾನು ಮಾತು ಕೊಟ್ಟಿದ್ದೇನೋ ಅದುವೇ ಇದು ಅಂತ. ನಚಿಕೇತನು ಏನು ವರ ಕೇಳಿದ್ದ? ಅನ್ಯತ್ರ ಧರ್ಮಾದನ್ಯತ್ರಾಧರ್ಮಾದನ್ಯತ್ರಾಸ್ಮಾತ್ ಕೃತಾತ್ ಕೃತಾತ್ ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ ಯತ್ತತ್ ಪಶ್ಯಸಿ ತದ್ವದ. ನೀನು ಸ್ಪಷ್ಟವಾಗಿ ಏನು ಕಾಣ್ತೀಯೋ ಧರ್ಮಾಧರ್ಮಗಳಿಗಿಂತ ಬೇರೆಯಾದ, ಭೂತ ಭವಿಷ್ಯತ್ತುಗಳಿಗಿಂತ ಬೇರೆಯಾದ, ಕೃತ ಅಕೃತಗಳಿಗಿಂತ ಬೇರೆಯಾದ ಯಾವ ಒಂದು ಆತ್ಮತತ್ವ ಇದೆಯೋ, ಯಾವುದನ್ನ ನೀನು ಕಂಡುಕೊಂಡಿದ್ದೀಯೋ ಅದು ನನಗೆ ಹೇಳು ಎಂಬುದಾಗಿ ಕೇಳಿದ್ದ. ಅದಕ್ಕೆ ಯಮಧರ್ಮನು ಬೇರೆ ಬೇರೆ ರೀತಿಯ ವಿವರಣೆಗಳನ್ನ ಕೊಡ್ತಾ ಸರ್ವೇ ವೇದ ಯತ್ ಪದಮಾಮನಂತಿ, ಎಲ್ಲಾ ವೇದಗಳು ಯಾವ ಪದವನ್ನ ಹಾಡಿ ಹೊಗಳಿದೆಯೋ ಎಂಬುದಾಗಿ ಹೇಳಿದ್ದನು. ಅಷ್ಟೆಲ್ಲ ಸ್ವಧ್ವನಃ ಪಾರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ, ವಿಷ್ಣುವಿನ ಪರಮ ಪದ ಎಂಬುದಾಗಿ ಕೂಡ ಹೇಳಿದ್ದನು. ಆ ಪರಬ್ರಹ್ಮ ಸ್ಥಿತಿಯನ್ನ ಅವನು ವರ್ಣಿಸ್ತಾ ಇದ್ದಾನೆ. ಅದುವೇ ಇದು ಎಂಬುದಾಗಿ ಹೇಳ್ತಾನೆ. ಯಾವೊಂದು ಆತ್ಮ ಇದೆಯೋ ಅದುವೇ ಪರಬ್ರಹ್ಮ ಎಂಬುದಾಗಿ, ಆ ಪರಬ್ರಹ್ಮವೇ ಈ ಆತ್ಮ ಎಂಬುದಾಗಿ ಏಕತ್ವದ ನಿರ್ದೇಶನವನ್ನ ಮಾಡ್ತಾ ಇದ್ದಾನೆ, ಏಕತ್ವದ ಉಪದೇಶವನ್ನ ಮಾಡ್ತಾ ಇದ್ದಾನೆ. ಅದನ್ನೇ ಅಖಂಡಾರ್ಥಬೋಧ ಎಂಬುದಾಗಿ ಹೇಳ್ತಾರೆ.
ಜೀವ ಬ್ರಹ್ಮ ಐಕ್ಯ ಎಂಬುದಾಗಿ ಕೂಡ ಹೇಳ್ತಾರೆ. ಜೀವವೇ ಬ್ರಹ್ಮ ಎಂಬುದಾಗಿ ಸಮೀಕರಣ ಮಾಡತಕ್ಕಂಥದ್ದು. ಏಕತ್ವಮನುಪಶ್ಯತಃ, ಏಕತ್ವ ವಿಜ್ಞಾನ ಎಂಬುದಾಗಿ ಕೂಡ ಕರೀತಾರೆ. ಆತ್ಮೈಕ್ಯ ಬೋಧ ಎಂಬುದಾಗಿ ಕೂಡ ಕರೀತಾರೆ. ಜೀವಬ್ರಹ್ಮ ಏಕತ್ವ ಜ್ಞಾನ ಎಂಬುದಾಗಿ ಕೂಡ ಕರೀತಾರೆ. ಒಟ್ಟಿನಲ್ಲಿ ಅಖಂಡ ಅರ್ಥವನ್ನ ಹೊಂದಿರತಕ್ಕಂತಹ ಈ ಜೀವವೇ ಪರಬ್ರಹ್ಮ ಎಂಬುದಾಗಿ ಯಮನು ಏತದ್ವೈತತು, ಇದುವೇ ಅದು ಎನ್ನುವ ಮಾತಿನ ಮೂಲಕ ಉಪದೇಶವನ್ನು ನೀಡ್ತಾ ಇದ್ದಾನೆ. ಅದು ಯಾವುದು ಗೊತ್ತಿದೆ ಬ್ರಹ್ಮ, ಇದು ಯಾವುದು ಎಂಬುದಾಗಿ ಹೇಳ್ತಾನೆ. ಇದು ಯಾವುದು ಅಂದ್ರೆ ಸಾಕ್ಷಿ. ಏನ ರೂಪಂ ರಸಂ ಗಂಧಂ ಶಬ್ದಾನ್ ಸ್ಪರ್ಶಾಶ್ಚ ಮೈಥುನಾನ್. ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಈ ಜ್ಞಾನೇಂದ್ರಿಯಗಳಿಂದ ಯಾವೊಂದು ಜ್ಞಾನದ ಅನುಭವಗಳಾಗತ್ತೋ ಅಷ್ಟೇ ಅಲ್ಲ, ಆನಂದಮಯ ಕೋಶ, ವಿಜ್ಞಾನಮಯ ಕೋಶಗಳಿಂದ ಏನೇನು ವೃತ್ತಿಗಳು ನಮಗೆ ಉಂಟಾಗುತ್ತದೋ, ಆನಂದಮಯ ಕೋಶದಲ್ಲಿ ಭೋಗ ವೃತ್ತಿಗಳು ಉಂಟಾಗ್ತದೆ. ಅದನ್ನ ಮೈಥುನಾನ್ ಎಂಬುದಾಗಿ ಹೇಳ್ತಾನೆ. ಯಾವುದೇ ರೀತಿಯ ಸುಖ ಮತ್ತು ದುಃಖದ ಭೋಗ ಅನ್ನೋದು ಅರಿವಿಗೆ ಬರುವಂಥದ್ದು. ಅದು ವೃತ್ತಿಜನ್ಯವಾದ ಜ್ಞಾನವಾಗಿರ್ಬೋದು, ಜ್ಞಾನೇಂದ್ರಿಯಗಳಿಂದ ಉಂಟಾಗಿರುವ ಇಂದ್ರಿಯದ ಜ್ಞಾನ ಅಥವಾ ಇಂದ್ರಿಯಾನುಭವ ಆಗಿರಬಹುದು, ಅಥವಾ ಒಳಗಡೆಗೆ ಉಂಟಾಗ್ತಕ್ಕಂತಹ ವೇದನಾನುಭವಗಳಾಗಿರ್ಬೋದು. ಹೊಟ್ಟೆ ನೋವು ಇರಬಹುದು, ತಲೆನೋವು ಇರಬಹುದು. ಇದೆಲ್ಲವೂ ವೃತ್ತಿ ರೂಪದಲ್ಲಿಯೇ ಮನಸ್ಸಿನಲ್ಲಿ ತೋರ್ಕೊಳ್ಳುತ್ತೆ. ವೃತ್ತಿ ಅಂದ್ರೆ ಥಾಟ್ ಮಾಡಿಫಿಕೇಶನ್, ವೃತ್ತಿ ವಿಕಾರ. ಮನಸ್ಸಿನಲ್ಲಿ ಆಲೋಚನೆ ಎನ್ನುವಂಥದ್ದು ಉಂಟಾಗುವುದರ ಮೂಲಕವಾಗಿಯೇ ನಮಗೆ ಎಲ್ಲ ಅನುಭವಗಳು ಆಗ್ತದೆ. ಯಾವುದೇ ಅನುಭವ ಅಥವಾ ಜ್ಞಾನ ಆಗಬೇಕಾದ್ರೆ ಮನಸ್ಸಿನಲ್ಲಿ ವೃತ್ತಿ ಎನ್ನುವುದು ಫಾರ್ಮ್ ಆಗಬೇಕು. ಆದ್ರಿಂದ ಅದು ಇಂದ್ರಿಯಾನುಭವಗಳಿರಬಹುದು, ವೇದನಾನುಭವಗಳಿರಬಹುದು, ಅಥವಾ ದಿವ್ಯವಾದಂತಹ ಯೋಗದಿಂದ ಉಂಟಾಗುವ ಅನುಭವಗಳಿರಬಹುದು. ಇದೆಲ್ಲವೂ ಕೂಡ ವೃತ್ತಿ ರೂಪವಾಗಿಯೇ ನಮ್ಮ ಅರಿವಿಗೆ ಬರಬೇಕು. ಆದ್ದರಿಂದ ಅದಕ್ಕೆ ಸಾಕ್ಷಿ ಭಾಷ್ಯ ಎಂಬುದಾಗಿ ಕರೀತಾರೆ. ಈ ವೃತ್ತಿಗಳ ಜ್ಞಾನ ಅನ್ನುವಂಥದ್ದು ನಮಗೇನು ಉಂಟಾಗ್ತದೆ, ಅದು ಆ ಜ್ಞಾನವೂ ಕೂಡ ಸಾಕ್ಷಿ ಭಾಷ್ಯವಾಗಿದೆ ಎಂಬುದಾಗಿ, ಸಾಕ್ಷಿಯಿಂದ ಅದು ನೇರವಾಗಿ ಅರಿಯಲ್ಪಡ್ತಾ ಇದೆ ಎಂಬುದಾಗಿ ನಾವು ವಿಚಾರ ಮಾಡಬೇಕು. ಯಾಕೆಂದ್ರೆ ಘಟವನ್ನ ನಾನು ಅರಿತೆ ಎಂದಾಗ ಘಟಾಕಾರ ವೃತ್ತಿ ನನ್ನ ಅಂತಃಕರಣದಲ್ಲಿ ತೋರಿ ಬರುತ್ತೆ. ಅಲ್ಲಿರುವಂತಹ ಚಿದಾಭಾಸ ಅದನ್ನ ಪ್ರಕಾಶಗೊಳಿಸ್ತದೆ. ಅಹಂಕಾರ ನಾನು ಅರಿತೆ ಎಂಬುದಾಗಿ ಹೇಳುತ್ತೆ. ಚಿದಾಭಾಸದಿಂದ ಪ್ರಕಾಶಿಸಲ್ಪಟ್ಟ ಘಟಾಕಾರ ವೃತ್ತಿಯನ್ನ ಅಹಂಕಾರ ನಾನು ಅರಿತೆ ಎಂಬುದಾಗಿ ಹೇಳುತ್ತೆ. ಈ ಒಟ್ಟಾರೆಯಾದ ಅನುಭವವು ಸಾಕ್ಷಿಯಿಂದ ಬೆಳಗಲ್ಪಡ್ತದೆ. ಆದ್ದರಿಂದ ಇದು ನನಗೆ ಗೊತ್ತಾಯಿತು ಎನ್ನುವುದು ಗೊತ್ತಾಗ್ತದೆ, ಗೊತ್ತಾಗಲಿಲ್ಲ ಎನ್ನುವುದು ಗೊತ್ತಾಗ್ತದೆ. ವೃತ್ತಿಯ ಇರುವಿಕೆ ಮತ್ತು ವೃತ್ತಿಯ ಇಲ್ಲದಿರುವಿಕೆ ಎರಡೂ ಕೂಡ ಬೆಳಗುವವನು ಸಾಕ್ಷಿ. ಆದ್ದರಿಂದ ಇಲ್ಲಿ ಇಂದ್ರಿಯ ಅನುಭವಗಳನ್ನಷ್ಟೇ ಅಲ್ಲದೆ ಮೈಥುನಾನ್ ಎನ್ನುವ ಶಬ್ದದ ಮೂಲಕ ಎಲ್ಲ ರೀತಿಯ ಭೋಗ ವೃತ್ತಿಗಳನ್ನು, ಎಲ್ಲ ರೀತಿಯ ವೃತ್ತಿಗಳನ್ನ ಸಾಕ್ಷಿಯು ಬೆಳಗುತ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಆದ್ದರಿಂದ ಆ ಸಾಕ್ಷಿಯೇ ಬ್ರಹ್ಮ ಎನ್ನುವಂಥದ್ದು. ಶಂಕರರು ತುಂಬಾ ಸುಂದರವಾದಂತಹ ಭಾಷ್ಯವನ್ನ ಈ ಭಾಗಕ್ಕೆ ಬರೀತಾರೆ. ಏನ ವಿಜ್ಞಾನ ಸ್ವಭಾವೇನ ಆತ್ಮನ ರೂಪಂ ರಸಂ ಗಂಧಂ ಶಬ್ದಾನ್ ಸ್ಪರ್ಶಾಶ್ಚ ಮೈಥುನ ನಿಮಿತ್ತಾನ್ ಸುಖ ಪ್ರತ್ಯಯಾನ್ ವಿಜಾನಾತಿ ವಿಸ್ಪಷ್ಟಂ ಜಾನಾತಿ ಸರ್ವೋ ಲೋಕ. ಯಾವ ವಿಜ್ಞಾನ ಸ್ವಭಾವವಾದ ಆತ್ಮನಿಂದ, ವಿಜ್ಞಾನ ಸ್ವರೂಪವಾದ ಆತ್ಮನಿಂದ, ವಿಜ್ಞಾನ ಅಂದ್ರೆ ಅರಿವಿನ ಸ್ವರೂಪ ಅಂತ. ಆತ್ಮ ಅಂದ್ರೆ ಅರಿವಿನ ಸ್ವರೂಪ. ಅಂದ್ರೆ ಅರಿವೆಂಬುದು ಗುಣ ಅದರಲ್ಲಿಲ್ಲ, ಅರಿವೇ ಆತ್ಮ, ಆತ್ಮನೇ ಅರಿವು. ಆ ಆತ್ಮನು
ಶಬ್ದ ಸ್ಪರ್ಶ ರೂಪ ರಸಗಂಧ ಮೈಥುನ ನಿಮಿತ್ತವಾದ ಸುಖ ಪ್ರತ್ಯಯ ಸುಖ ವೃತ್ತಿಯನ್ನ ವಿಜಾನಾತಿ ವಿಸ್ಪಷ್ಟಂ ಜಾನಾತಿ ಸರ್ವೋ ಲೋಕಃ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಆತ್ಮನಿಂದಲೇ ಅದನ್ನು ಅರಿತುಕೊಳ್ತಾನೆ. ಆತ್ಮನಿಲ್ಲದೆ ಇದ್ರೆ ಈ ಅರಿವು ನಮಗೆ ಆಗ್ತಿರ್ಲಿಲ್ಲ. ಅರಿವಿನ ಸ್ವರೂಪನಾದ ಆತ್ಮನಿರುವುದರಿಂದ ಇದರ ತಿಳುವಳಿಕೆ ನಮ್ಗೆ ಉಂಟಾಗ್ತಾ ಇದೆ. ಈಗ ಪೂರ್ವ ಪಕ್ಷಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಪೂರ್ವ ಪಕ್ಷಿ ಅಂತ ಹೇಳಿದ್ರೆ ವೇದಾಂತ ಸಿದ್ಧಾಂತಕ್ಕೆ ಹೊರತಾದಂತಹ ಚಿಂತನೆಗಳನ್ನ ದರ್ಶನಗಳನ್ನ ಯಾರು ಇಟ್ಟುಕೊಂಡಿದ್ದಾರೋ ಅವರನ್ನ ಪೂರ್ವ ಪಕ್ಷ ಅಂತ ಹೇಳಿದ್ರು. ವೇದಾಂತಕ್ಕೆ ವಿರುದ್ಧವಾದ ಪಕ್ಷ ಪೂರ್ವ ಪಕ್ಷ. ಅದನ್ನ ಅವರಿಗೆ ಪೂರ್ವ ಪಕ್ಷಿ ಅಂತ ಹೇಳ್ತಾನೆ. ಪೂರ್ವ ಪಕ್ಷಿ ಒಂದು ಪ್ರಶ್ನೆ ಕೇಳ್ತಾನೆ. ನನು ನೈವಂ ಪ್ರಸಿದ್ಧಿರ್ಲೋಕಸ್ಯ ಆತ್ಮನಾ ದೇಹಾದಿ ವಿಲಕ್ಷಣೇನ ಅಹಂ ವಿಜಾನಾಮಿ ಇತಿ ದೇಹಾದಿ ಸಂಘಾತೋಹಂ ವಿಜಾನಾಮಿ ಇತಿ ಸರ್ವೋ ಲೋಕೋ ಅವಗಚ್ಚತಿ. ಅವನೇನ್ ಹೇಳ್ತಾನೆ, ಜಗತ್ನಲ್ಲಿ ಅದು ಪ್ರಸಿದ್ಧಿ ಇಲ್ಲ. ಯಾವುದು ನೀನೀಗ ಹೇಳಿದಿಲ್ಲಪ್ಪ, ಆತ್ಮನ ಅರಿವಿನಿಂದಲೇ ಶಬ್ದ ಸ್ಪರ್ಶಾದಿಗಳು ಅನುಭವಕ್ಕೆ ಬರ್ತದೆ ಎಂಬುದಾಗಿ ಶಬ್ದ ಸ್ಪರ್ಶಗಳನ್ನು ಅನುಭವಿಸುವ ದೇಹಾದಿ ಸಂಘಾತಕ್ಕಿಂತ ವ್ಯತಿರಿಕ್ತವಾದ ಒಂದು ಚೈತನ್ಯವನ್ನ, ಒಂದು ಆತ್ಮವನ್ನ ನೀನೇನು ಹೇಳ್ತಾ ಇದ್ದೀಯಾ, ಅದು ಜಗತ್ನಲ್ಲಿ ಪ್ರಸಿದ್ಧಿ ಇಲ್ಲ. ಯಾರು ಅದರ ಬಗ್ಗೆ ಹೇಳ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ದೇಹಾದಿ ವಿಲಕ್ಷಣೇನ ಅಹಂ ವಿಜಾನಾಮಿ. ದೇಹ ಮನಸ್ಸು ಬುದ್ಧಿಗಳಿಗಿಂತ ಬೇರೆಯಾದಂತಹ ನಾನು ಇದೆಲ್ಲವುಗಳನ್ನು ಅರಿತಾ ಇದ್ದೇನೆ ಅಂತ ಜಗತ್ನಲ್ಲಿ ಪ್ರಸಿದ್ಧಿ ಇಲ್ಲ. ಎಲ್ಲ ಪ್ರಸಿದ್ಧಿ ಇರೋದೇನು? ದೇಹಾದಿ ಸಂಘಾತೋಹಂ ವಿಜಾನಾಮಿ. ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳಿಂದ ಒಡಗೂಡಿದ ನಾನು ಅರಿತೇನೆ ಎಂಬುದಾಗಿ ಎಲ್ಲರೂ ಹೇಳ್ತಾರೆ ಹೊರತು ಇವುಗಳಿಗಿಂತ ಹೊರತಾದ ನಾನೊಂದಿದೆ, ಅದು ಅರಿತಾ ಇದೆ ಎಂಬುದಾಗಿ ಯಾರು ಹೇಳ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಮಾಡ್ತಾನೆ. ತುಂಬಾ ಸರಿಯಾದ ಪ್ರಶ್ನೆ ಇದು. ಯಾಕಂದ್ರೆ ದೇಹಾದಿಗಳಿಗಿಂತ ಬೇರೆಯಾದ ಆತ್ಮನೊಬ್ಬನಿದ್ದಾನೆ ಎನ್ನುವುದು ಶ್ರುತಿಯಿಂದಲೇ ತಿಳಿದು ಬರುವ ವಿಷಯ. ಶ್ರುತಿ ಹೇಳಿದ ಮೇಲೆ ನಮ್ಮ ಅನುಭವವನ್ನ ನಾವು ಪರೀಕ್ಷೆ ಮಾಡಿಕೊಂಡಾಗ ಇದು ಹೌದು ಅಂತ ನಮ್ಗೆ ಅನಿಸ್ತದೆಯೇ ಹೊರತು ಆರಂಭದಲ್ಲಿ ಯಾರಿಗೂ ಗೊತ್ತಾಗುವ ವಿಷಯ ಅಲ್ಲ. ಸ್ವತಂತ್ರವಾದ ಒಂದು ಅರಿವು ಇದೆ. ಆ ಅರಿವಿನ ಸಾನ್ನಿಧ್ಯದಿಂದಲೇ ದೇಹ ಮನಸ್ಸು ಬುದ್ಧಿಗಳು ಕಾರ್ಯಪ್ರವೃತ್ತವಾಗಿವೆ. ಆ ಅರಿವೆಂಬುದು ದೇಹ ಮನಸ್ಸಿನ ವ್ಯಾಪ್ತಿಯನ್ನು ಮೀರಿದಾಗಿದೆ. ಇದು ಯಾವ ವಿಷಯಗಳು ಯಾರ ಗಮನಕ್ಕೂ ಬರುವುದೇ ಇಲ್ಲ. ಹಾಗಿರೋದ್ರಿಂದ ಅವನು ಮಾಡಿರತಕ್ಕಂಥ ಪ್ರಶ್ನೆ ಸರಿ ಇದೆ. ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳಿಂದ ಒಡಗೂಡಿದ ನಾನೆಂಬುವವನು ಅರಿತಾ ಇದ್ದೇನೆ ಅಂತ ಜಗತ್ತು ಹೇಳ್ತಾ ಇದೆ. ಅದಕ್ಕೆ ಶಂಕರರು ಉತ್ತರ ಏನ್ ಕೊಡ್ತಾರೆ? ನತ್ವೇವಂ, ಹಾಗಲ್ಲಪ್ಪ. ಹಾಗಾದ್ರೆ ಹೇಗೆ? ದೇಹಾದಿ ಸಂಘಾತಸ್ಯಾಪಿ ಶಬ್ದಾದಿ ಸ್ವರೂಪತ್ವ ಅವಿಶೇಷಾತ್ ವಿಜ್ಞೇಯತ್ವ ಅವಿಶೇಷಾತ್ ನ ಯುಕ್ತಂ ವಿಜ್ಞಾತೃತ್ವಂ ಅಂತ. ಇಲ್ಲಿ ಸಂಘಾತ ಅಂದ್ರೆ ಗುಂಪು ಅಂತ, ಕಾಂಪ್ಲೆಕ್ಸ್. ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಅಹಂಕಾರ ಇವುಗಳ ಗುಂಪಿಗೆ ದೇಹಾದಿ ಸಂಘಾತ ಅಂತ ಕರೆದಿದ್ದಾರೆ. ದೇಹಾದಿ ಸಂಘಾತಸ್ಯಾಪಿ ಶಬ್ದಾದಿ ರೂಪತ್ವ ಅವಿಶೇಷ. ಇದು ದೇಹಾದಿ ಸಂಘಾತಗಳು ಕೂಡ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನು ಒಳಗೊಂಡಿದೆಯಲ್ಲ. ವಿಶೇಷವಾಗಿ ದೇಹದಲ್ಲಿ ಈ ಶಬ್ದ ಸ್ಪರ್ಶ ರೂಪ ರಸಗಂಧ ಅನ್ನುವಂಥದ್ದಿದೆ. ದೇಹಕ್ಕೆ ರುಚಿ ಇದೆ, ರೂಪ ಇದೆ, ಅದಕ್ಕೆ ಅದರಿಂದ ಶಬ್ದ ಬರುತ್ತೆ, ಸ್ಪರ್ಶ ಇದೆ. ಅದರಿಂದ ಈ 5 ಗುಣಗಳು, ಪಂಚಭೂತಗಳಲ್ಲಿ ಇರ್ತಕ್ಕಂತಹ 5 ಗುಣಗಳೇನಿದೆ ಶರೀರದಲ್ಲಿ ಇದೆ. ಆದ್ರಿಂದ ಶರೀರ ಅರಿಯತ್ತೆ ಅನ್ನೋದು ಹೇಗೆ ಸತ್ಯ? ಶರೀರವನ್ನು ನಾವು ಅರಿತೇವಲ್ಲ, ಶರೀರ ಮನಸ್ಸು ಬುದ್ಧಿಯನ್ನೂ ಕೂಡ ಅದು ಅರಿಯಲ್ಪಡುವಂತಹ ವ್ಯಾಪ್ತಿಗೆ ಬರ್ತದೆಯೇ ಹೊರತು ಅರಿಯೋ ವ್ಯಾಪ್ತಿಗೂ ಬರುತ್ತೆ. ಹೌದು, ಅವಿಚಾರದ ಕಾಲದಲ್ಲಿ ವಿಚಾರ ಮಾಡಿದಾಗ ಗೊತ್ತಾಗತ್ತೆ ಇದು ಅರಿವಿನ ವ್ಯಾಪ್ತಿಯಲ್ಲಿ ಬೀಳುವಂಥದ್ದು ಯಾವುದು? ಶರೀರ ಮನಸ್ಸು ಬುದ್ಧಿಗಳು. ಹಾಗಿರುವುದರಿಂದ ಶರೀರಾದಿ ಸಂಘಾತಿಗಳೇ ಅರಿಯತ್ತೆ ಎನ್ನುವುದು ಸರಿಯಲ್ಲ. ಅದು ಒಂದು ಹೇತು. ಅಂದ್ರೆ ಶರೀರವು ದೃಶ್ಯವಾಗಿರೋದ್ರಿಂದ ಅಂತ. ಇನ್ನು ಇನ್ನೊಂದು ಹೇತುವನ್ನು ಕೊಡ್ತಾರೆ.
ಯದಿ ಹಿ ದೇಹಾದಿ ಸಂಘಾತೋ ರೂಪಾದ್ಯಾತ್ಮಕಃ ಸನ್ ರೂಪಾದೀನ್ ವಿಜಾನೀಯಾತ್ ತರ್ಹಿ ಬಾಹ್ಯಾ ಅಪಿ ರೂಪಾದಯೋ ಅನ್ಯೋನ್ಯಂ ಸ್ವಂ ಸ್ವಂ ರೂಪಂ ಚ ವಿಜಾನೀಯುಹು ನ ಚೈತದಸ್ತಿ. ಈಗ ದೇಹಾದಿಗಳು ಹೊರಗಡೆ ಪ್ರಪಂಚನ ಸ್ವತಃ ಅರಿಯುವ ಸಾಮರ್ಥ್ಯವನ್ನು ಹೊಂದಿದ್ರೆ ಹೊರಗಡೆ ಇರತಕ್ಕಂಥ ಜಡ ಪದಾರ್ಥಗಳು ಇನ್ನೊಂದು ಅರಿಬಹುದಿತ್ತಲ್ಲ. ಒಂದು ಕುರ್ಚಿಯ ಮೇಲೆ ಇನ್ನೊಂದು ಕುರ್ಚಿ ಇಟ್ಟಾಗ ಕೆಳಗಿನ ಕುರ್ಚಿಗೆ ಸಿಟ್ಟು ಬರಬಹುದಿತ್ತು, ನನಗೆ ಹಿಂಸೆ ಕೊಡ್ತಿದ್ದಾನೆ ಅಂತ. ಒಂದು ಕಲ್ಲು ಇನ್ನೊಂದು ಕಲ್ಲನ್ನು ಅರಿಬಹುದಿತ್ತು, ಹಾಗಿಲ್ವಲ್ಲ. ಪ್ರಪಂಚದ ಹೊರಗಿರತಕ್ಕಂತಹ ಜಡವಾದ ವಸ್ತುಗಳು ಇನ್ನೊಂದನ್ನು ಹೇಗೆ ಅರಿಯೋದಿಲ್ವೋ ಹಾಗೆ ಶರೀರಾದಿ ಸಂಘಾತಗಳು ಕೂಡ ಹೊರಗಡೆಯ ವಸ್ತುವನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಶರೀರಾದಿಗಳು ಜಡವಾಗಿ ಇರುವುದರಿಂದ. ಆದ್ದರಿಂದ ತಸ್ಮಾತ್ ದೇಹಾದಿ ಲಕ್ಷಣಾಶ್ಚ ರೂಪಾದೀನ್ ಏತೇನೈವ ದೇಹಾದಿ ವ್ಯತಿರಿಕ್ತೇನೈವ ವಿಜ್ಞಾನ ಸ್ವಭಾವೇನ ಆತ್ಮನ ವಿಜಾನಾತಿ ಲೋಕ. ವಿಜ್ಞಾನ ಸ್ವಭಾವವಾದ ಅಂದರೆ ಅರಿವಿನ ಸ್ವರೂಪವಾದ ಆತ್ಮನಿಂದಲೇ ದೇಹಾದಿ ಸಂಘಾತಗಳು ಅರಿವಿಗೆ ಬರೋದ್ರಿಂದ ಎಲ್ಲ ಅರಿವು ಕೂಡ ನಮಗೇನೇನು ಜ್ಞಾನ ಅಂತ ಆಗ್ತಾ ಇದೆ ಅದು ಆತ್ಮನ ಸನ್ನಿಧಿಯಿಂದಲೇ ಆಗ್ತಾ ಇರೋದು, ಆತ್ಮನೇ ಮಾಡಿಕೊಳ್ತಾ ಇರೋದು ಅಂತ. ಇಲ್ಲಿ ಆತ್ಮನ ಮಾಡಿಕೊಳ್ತಾನೆ ಅಂದ್ರೆ ವೃತ್ತಿ ರೂಪದಿಂದ ಅಲ್ಲ, ಸಾಮಾನ್ಯ ರೂಪದಿಂದ ಅರಿಯುತ್ತಿದ್ದಾನೆ, ಪ್ರಕಾಶಿಸುತ್ತಿದ್ದಾನೆ, ಬೆಳಗುತ್ತಿದ್ದಾನೆ ಎಂಬ ಅರ್ಥ. ಆದ್ದರಿಂದ ಸರ್ವಮೇವ ಆತ್ಮನ ವಿಜ್ಞೇಯಂ, ಎಲ್ಲವೂ ಕೂಡ ಆತ್ಮನಿಂದಲೇ ತಿಳಿಯಲ್ಪಡ್ತಾ ಇದೆ. ಯಸ್ಯ ಆತ್ಮನೋ ಅವಿಜ್ಞೇಯಂ ನ ಕಿಂಚಿತ್ ಪರಿಶಿಷ್ಯತೆ ಸ ಆತ್ಮ ಸರ್ವಜ್ಞ. ಆತ್ಮನಿಗೆ ಸರ್ವಜ್ಞ ಎಂಬುದಾಗಿ ಕರೀತಾರೆ. ಯಾಕೆ? ಅವನ ಅರಿವಿಗೆ ಬರದೇ ಇರುವುದು ಏನೇನೂ ಇಲ್ಲ. ಈ ಸೃಷ್ಟಿಯಲ್ಲಿ ವ್ಯಕ್ತವಾದ ಅವ್ಯಕ್ತವಾದ ಎರಡೂ ಕೂಡ ಆತ್ಮನ ಸನ್ನಿಧಿಯಿಂದಲೇ ಅರಿಯಲ್ಪಡ್ತಾ ಇದೆ. ಆದ್ದರಿಂದ ಅವನು ಸರ್ವಜ್ಞನು. ಏತದ್ವೈತತ್, ಇದುವೇ ಅದು. ಏನದು? ಇದುವೇ ಅದು. ನಚಿಕೇತಸ ಪೃಷ್ಟಂ ದೇವಾಭಿರಪಿ ವಿಚಿಕಿತ್ಸಿತಂ. ನಚಿಕೇತನಿಂದ ಕೇಳಲ್ಪಟ್ಟ, ದೇವತೆಗಳಿಗೂ ಸಂಶಯ ಹುಟ್ಟಿಸಿದ, ಧರ್ಮಾದಿಭ್ಯೋ ಅನ್ಯತ್, ಅನ್ಯತ್ರ ಧರ್ಮ ಅನ್ಯತ್ರ ಅಧರ್ಮ ಎಂಬುದಾಗಿ ಕೇಳಿದ್ದಲ್ಲ, ಅದಕ್ಕಿಂತ ಧರ್ಮಾಧರ್ಮಗಳಿಗಿಂತ ಬೇರೆಯಾದ ವಿಷ್ಣೋ ಪರಮಂ ಪದಂ, ವಿಷ್ಣುವಿನ ಪರಮ ಪದವಾದ, ಯಸ್ಮಾತ್ ಪರಂ ನಾಸ್ತಿ, ಯಾವುದಕ್ಕಿಂತ ಶ್ರೇಷ್ಠವಾದ ಇನ್ನೊಂದು ಇಲ್ಲಿಯೋ, ಯಾವುದಕ್ಕಿಂತ ಶ್ರೇಷ್ಠವಾದ ಇನ್ನೊಂದು ಇಲ್ಲವೋ, ಸಾ ಕಾಷ್ಠಾ ಸಾ ಪರಾಗತಿ ಎನ್ನುವುದಾಗಿ ಉಪನಿಷತ್ತು ಹೇಳುತ್ತೆ. ಅದೇ ಅಂತಿಮವಾದಂತಹ ಸ್ಥಿತಿ ಎಂಬುದಾಗಿ. ಯಸ್ಮಾತ್ ಪರಂ ನ ಪರಮಸ್ತಿ ಕಿಂಚಿತ್ ಯಸ್ಮಾನ್ ನಾಣೀಯೋ ನ ಜ್ಞಾಯೋ ಅಸ್ತಿ ಕಚ್ಚಿತ್ ವೃಕ್ಷ ಇವ ಸ್ತಬ್ಧೋ ದಿವಿತಿಷ್ಠತ್ಯೇತಸ್ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ ಎಂಬುದಾಗಿ ವೇದ ಇನ್ನೊಂದು ಮಂತ್ರವೂ ಹೇಳುತ್ತೆ. ಯಾವುದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ. ಆ ಪರಬ್ರಹ್ಮ ಅನ್ನುವಂಥದ್ದಿದೆ, ಅದುವೇ ಈ ಸಾಕ್ಷಿ ಅಂತ. ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನ ಮತ್ತು ಒಳಗಡೆ ಇರುವ ಸುಖ ದುಃಖಾದಿ ಅನುಭವಗಳನ್ನ ನೇರವಾಗಿ ಯಾವುದು ಅರಿತಾ ಇದೆಯೋ ಆ ನಾನುವೇ ನೀನು ಕೇಳಿರ್ತಕ್ಕಂತಹ ಪರಬ್ರಹ್ಮ ಎಂಬುದಾಗಿ ಯಮನು ಹೇಳ್ತಾನೆ. ಇನ್ನು ಮುಂದಿನ ಮಂತ್ರವೂ ಕೂಡ ಇದೇ ಚಿಂತನೆಯನ್ನು ಮುಂದುವರಿಸುತ್ತದೆ ಬೇರೆ ರೀತಿಯಲ್ಲಿ. 4ನೇ ಮಂತ್ರ, ಸ್ವಪ್ನಾಂತಂ ಜಾಗರಿತಾಂತಂ ಶೋಭೌಯೇನಾನು ಪಶ್ಯತಿ ಮಹಾಂತಂ ವಿಭುಮಾತ್ಮಾನಂ ಮತ್ವಾ ಧೀರೋ ನ ಶೋಚತಿ. ಹಿಂದಿನ ಮಂತ್ರದಲ್ಲಿ ಸಾಕ್ಷಿ ಸ್ವರೂಪದಿಂದ ಆತ್ಮನನ್ನು ತೋರಿಸಿಕೊಟ್ಟಿದೆ. ಈ ಮಂತ್ರದಲ್ಲಿ ಅವಸ್ಥಾತ್ರಯಕ್ಕೆ ಸಾಕ್ಷಿಯಾಗಿ ತೋರಿಸಿಕೊಡುತ್ತೆ. ಇಲ್ಲಿ ಅವಸ್ಥಾದ್ವಯವನ್ನು ಮಾತ್ರ ಹೇಳಿದೆ. ಜಾಗೃತ್ ಮತ್ತು ಸ್ವಪ್ನ ಎನ್ನುವ 2 ಅವಸ್ಥೆಗಳಿಗೆ ಸಾಕ್ಷಿಯಾಗಿರುವವನು ಆತ್ಮನು, ಅವನೇ ಬ್ರಹ್ಮನು ಎಂಬುದಾಗಿ ಈ ಮಂತ್ರದಲ್ಲಿ ತೋರಿಸಿಕೊಟ್ಟಿದೆ. ಮಂತ್ರದ ಅರ್ಥವನ್ನು ನೋಡೋಣ. ಸ್ವಪ್ನಾಂತಂ ಏನ ಸ್ವಪ್ನಾಂತಂ ಜಾಗರಿತಾಂತಂಚ ಉಭೌ ಅನುಪಶ್ಯತಿ. ಯಾವಾತನಿಂದ, ಇಲ್ಲಿ ಯಾವನು ಅಂದ್ರೆ ಆತ್ಮನು ಅಂತ. ಯಾವ ಆತ್ಮನು ಸ್ವಪ್ನಾಂತಂ ಸ್ವಪ್ನದಲ್ಲಿರುವುದನ್ನ, ಜಾಗರಿತಾಂತಂ ಜಾಗೃತಿನಲ್ಲಿ ಇರುವುದನ್ನ. ಇಲ್ಲಿ ಅಂತಂ ಎನ್ನುವ ಶಬ್ದಕ್ಕೆ ಕೊನೆ ಅಂತ ಅರ್ಥ ಅಲ್ಲ,
ಅಂತಮ್ ಅಂದ್ರೆ ಒಳಗೆ ಅಂತ ಅರ್ಥನೂ ಇದೆ. ಆದ್ರಿಂದ ಸ್ವಪ್ನದ ಒಳಗಿರುವುದನ್ನ ಅಥವಾ ಸ್ವಪ್ನ ಪ್ರಪಂಚದಲ್ಲಿರುವುದನ್ನ, ಜಾಗೃತಿನ ಅನುಭವದಲ್ಲಿರುವುದನ್ನ, ಸ್ವಪ್ನಾನುಭವದಲ್ಲಿರುವುದನ್ನ, ಜಾಗೃತಿನ ಅನುಭವದಲ್ಲಿರುವುದನ್ನ ಚ ಉಭವು ಎರಡನ್ನೂ ಕೂಡ ಏನ ಅನುಪಶ್ಯತಿ, ಯಾವ ಆತ್ಮನಿಂದ ತಿಳಿಯಲ್ಪಡುತ್ತೋ, ಯಾವ ಆತ್ಮನು ಸ್ವಪ್ನದಲ್ಲಿರುವುದನ್ನ ಜಾಗೃತಿ ಎರಡನ್ನೂ ತಿಳಿತಾನೋ ಆ ಸಾಕ್ಷಿಯು ಮಹಾಂತಂ ವಿಭುಂ ಆತ್ಮಾನಂ, ಅವನು ಮಹಾಂತನು ಅಂದ್ರೆ ದೊಡ್ಡವನು ಅಂತ, ಎಲ್ಲ ದೃಷ್ಟಿಯಿಂದ ಶ್ರೇಷ್ಠನು ಜ್ಯೇಷ್ಠನು ಎಂಬುದಾಗಿ. ಜಗತ್ನಲ್ಲಿ ಹೊಗಳಲಿಕ್ಕೆ ಯೋಗ್ಯವಾದಂಥದ್ದು ಶ್ರೇಷ್ಠವಾದಂಥದ್ದೇನಾದರೂ ಇದ್ರೆ ಅದೇ ಆತ್ಮ. ಅದರಿಂದ ಮಹಾಂತಂ ಎನ್ನುವಂಥದ್ದು ಜಗತ್ತಿನ ದೃಷ್ಟಿಯಿಂದ ಶ್ರೇಷ್ಠ ಎಂಬುದಾಗಿ, ಗುಣಗಳ ದೃಷ್ಟಿಯಿಂದ ಶ್ರೇಷ್ಠ ಎಂಬ ಅರ್ಥದಲ್ಲಿ. ವಿಭುಂ ಎನ್ನುವ ಶಬ್ದ ಸರ್ವವ್ಯಾಪಕ ಎಂಬುದಾಗಿ ಹೇಳುತ್ತೆ. ಶ್ರೇಷ್ಠನು ಸರ್ವವ್ಯಾಪಕನೂ ಆಗಿದ್ದಾನೆ ಆ ಆತ್ಮ. ಎಷ್ಟು ಸುಂದರವಾದ ಮಾತು. ಸ್ವಪ್ನ ಸಾಕ್ಷಿ ಜಾಗೃತ್ ಸಾಕ್ಷಿಯು ಸರ್ವವ್ಯಾಪಕನಾದ ಬ್ರಹ್ಮವು ಎಂಬುದಾಗಿ. ಮತ್ವಾ ಧೀರೋ ನ ಶೋಚತಿ, ಆತ್ಮಾನಂ ಮತ್ವ, ಈ ಆತ್ಮನನ್ನ ಅರಿತುಕೊಂಡು ಧೀರನು ನ ಶೋಚತಿ, ಧೀರನು ದುಃಖಿಸುವುದಿಲ್ಲ ಎಂಬುದಾಗಿ ಆತ್ಮಜ್ಞಾನದ ಫಲವನ್ನು ಕೂಡ ಈ ಮಂತ್ರ ಹೇಳುತ್ತೆ. ದುಃಖಕ್ಕೆ ಕಾರಣವೇ ಅಜ್ಞಾನ, ಆತ್ಮನ ಅಜ್ಞಾನ, ಪರಿಚ್ಛಿನ್ನತೆಯ ಭಾವ. ನಾನು ದೇಹ ಮನಸ್ಸು ಬುದ್ಧಿಗಳ ರೂಪದಲ್ಲಿರುವವನು ಅಥವಾ ದೇಹ ಮನಸ್ಸು ಬುದ್ಧಿಗಳ ಒಳಗಿರುವವನು ಎಂಬುದಾಗಿ ದೇಹ ಮನಸ್ಸು ಬುದ್ಧಿಗಳ ಅಭಿಮಾನ ಏನಿದೆ ಅದು ಪರಿಚ್ಛಿನ್ನವಾಗಿ ಮಾಡಿದೆ ನಮ್ಮನ್ನ. ಹುಟ್ಟು ಸಾವಿನ ಪರಿಮಿತಿಯನ್ನು ಉಂಟು ಮಾಡಿದೆ, ಸುಖ ದುಃಖಗಳ ಲಿಮಿಟೇಷನ್ ಅನ್ನ ನಮಗೆ ಕೊಟ್ಟಿದೆ. ಆದ್ದರಿಂದಾಗಿ ನಮಗೆ ದುಃಖ ಉಂಟಾಗಿದೆ. ತರತಿ ಶೋಕಂ ಆತ್ಮವಿತು ಎಂಬುದಾಗಿ ಇನ್ನೊಂದು ಉಪನಿಷತ್ತು ಹೇಳುತ್ತೆ, ಚಾಂದೋಗ್ಯದಲ್ಲಿ ಬರುತ್ತೆ. ತರತಿ ಶೋಕಂ ಆತ್ಮವಿತು, ಆತ್ಮವಿತು ಅಂದ್ರೆ ಆತ್ಮವನ್ನು ಅರಿತವನು ಶೋಕವನ್ನ ದಾಟ್ತಾನೆ, ದುಃಖವನ್ನು ದಾಟ್ತಾನೆ ಅಂತ. ಭಗವದ್ಗೀತೆಯ ಉಪದೇಶವು ಕೂಡ ಅಲ್ಲಿಂದನೇ ಆರಂಭವಾಗ್ತಕ್ಕಂಥದ್ದು. ಕೃಷ್ಣ ಹೇಳ್ತಾನಲ್ಲ, ನಾನು ಶೋಚಂತಿ ಪಂಡಿತಾಹ, ಪಂಡಿತರಾದವರು ದುಃಖಿಸುವುದಿಲ್ಲ ಅಂತ. ಪಂಡಿತರು ಅನ್ನೋ ಶಬ್ದಕ್ಕೆ ಅರ್ಥ ಆತ್ಮಜ್ಞಾನಿಗಳು ಅಂತ ಅರ್ಥ. ಭಗವದ್ಗೀತೆ 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ನಾನು ಶೋಚಂತಿ ಪಂಡಿತಾಹ, ಆತ್ಮಜ್ಞಾನಿಗಳು ದುಃಖಿಸುವುದಿಲ್ಲ. ಹಾಗೆ ಈಶಾವಾಸ್ಯೋಪನಿಷತ್ತು ತತ್ರ ಕೋಮೋಹ ಕಶ್ಚೋಕ ಏಕತ್ವಮನು ಪಶ್ಚತಃ, ಏಕತ್ವವನ್ನು ಕಂಡುಕೊಂಡವನಿಗೆ ಅಂದ್ರೆ ಈ ಜೀವವೇ ಬ್ರಹ್ಮ ಎಂಬುದಾಗಿ ಏಕತ್ವ ಜ್ಞಾನ ಆದವನಿಗೆ ಶೋಕವೆಲ್ಲಿ ಮೋಹವೆಲ್ಲಿ ಅಂತ ಹೇಳುತ್ತೆ. ಆದ್ದರಿಂದ ದುಃಖ ನಿವೃತ್ತಿಯಾಗುವ ಶಾಶ್ವತ ಪರಿಹಾರ ಏನಂದ್ರೆ ಆತ್ಮಜ್ಞಾನ. ತಾತ್ಕಾಲಿಕ ಪರಿಹಾರ ಇದೆ. ಶೋಕ ನಿವೃತ್ತಿಗೆ ತಾತ್ಕಾಲಿಕ ಪರಿಹಾರ ಯಾವುದು? ವಿಷಯ ಭೋಗದಿಂದ ತಾತ್ಕಾಲಿಕ ಪರಿಹಾರ. ದುಃಖ ಅನ್ನುವಂಥದ್ದೇನು? ಯಾವುದನ್ನ ನಾವು ಬಯಸ್ತೇವೋ ಅದು ಸಿಗದಿದ್ದಾಗ ದುಃಖ. ಯಾವುದೊಂದನ್ನ ನಾವು ದೂರ ಮಾಡ್ಲಿಕ್ಕೆ ಬಯಸ್ತೇವೋ ಅದು ಹೋಗದಿದ್ದಾಗ ದುಃಖ. ಇಚ್ಛಿಸಿದ ವಸ್ತುವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು, ಅನಿಷ್ಟವಾದ ವಸ್ತುವನ್ನ ದೂರ ಮಾಡ್ಕೊಳ್ಳೋದು, ಇದೆರಡೇ ಮನುಷ್ಯನ ಪ್ರಯತ್ನ. ಈ ಮೂಲಕವಾಗಿ ಸುಖವನ್ನು ಪಡೆದುಕೊಳ್ಳುವ ಹವಣಿಕೆಯಲ್ಲಿ ಇರ್ತಾನವನು. ಇಚ್ಛಿಸಿದ ವಸ್ತು ಪ್ರಾಪ್ತಿಯಾಗಲಿಲ್ಲ ಅಂದಾಗ ದುಃಖ. ಅನಿಷ್ಟವಾದ ವಸ್ತು ನಂಗೆ ಕಾಟ ಕೊಡ್ತಾ ಇರುವ ವಸ್ತು ದೂರ ಆಗಲಿಲ್ಲ ಅಂದಾಗ್ಲೂ ದುಃಖ. ಕೆಲವೊಂದಿಷ್ಟು ದೂರ ಆಗಬೇಕು, ಕೆಲವೊಂದಿಷ್ಟು ಹತ್ರ ಬರಬೇಕು. ರಾಗ ದ್ವೇಷ ಅದರಿಂದ ಉಂಟಾಗತ್ತೆ. ಇದೇ ಶೋಕ ಮೋಹಕ್ಕೆ ಕಾರಣ ಆಗ್ತದೆ. ಎಲ್ಲಿಯ ತನಕ ರಾಗದ್ವೇಷ ಇರ್ತದೋ ಅಲ್ಲಿ ತನಕ ಶೋಕ ಇರ್ತದೆ. ಇದಕ್ಕೆ ಕಾರಣ ಏನು ಅಂದ್ರೆ ನಾನು ಶರೀರ ಮನಸ್ಸು ಬುದ್ಧಿಗಳಿಂದ ಒಡಗೂಡಿದ ಜೀವಾತ್ಮ ಎನ್ನುವಂತಹ
ತಪ್ಪು ಕಲ್ಪನೆಯೇ ರಾಗದ್ವೇಷಕ್ಕೆ ಕಾರಣ. ಯಾವಾತನಿಗೆ ಶರೀರ ಮನಸ್ಸು ಬುದ್ಧಿಗಳಿಗಿಂತ ವ್ಯತಿರಿಕ್ತವಾದ ಸರ್ವವ್ಯಾಪಕವಾದ ಆನಂದವಾದ ಅನಂತವಾದ ಶುದ್ಧ ಚೈತನ್ಯ ವಸ್ತು ನಾನು ಎನ್ನುವಂತಹ ಜ್ಞಾನ ಉಂಟಾಗಿದೆಯೋ ಅವನಿಗೆ ಪಡೆದುಕೊಳ್ಳುವಂಥದ್ದು ಇಲ್ಲ, ಕಳೆದುಕೊಳ್ಳುವಂಥದ್ದು ಇಲ್ಲ. ಬಾಹ್ಯ ಪ್ರಪಂಚದ ಯಾವುದೇ ವಸ್ತುಗಳಿಂದ ವ್ಯಕ್ತಿಗಳಿಂದಾಗಲಿ ಅವನು ಸುಖದ ನಿರೀಕ್ಷೆಯನ್ನು ಮಾಡುವುದೇ ಇಲ್ಲ. ಎದುರುಚ್ಛಾ ಲಾಭ ಸಂತುಷ್ಟ ಅಂತ ಕರೀತಾರೆ ಅಂತವನು. ಜೀವನದಲ್ಲಿ ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡ್ತಾನೆ. ಎಲ್ಲವೂ ಸುಂದರವಾಗಿ ಕಾಣಿಸುತ್ತೆ, ಅದಕ್ಕೆ ಎಲ್ಲವೂ ಬ್ರಹ್ಮಮಯವಾಗಿ ಕಾಣಿಸುತ್ತೆ ಅವನಿಗೆ. ಆದ್ರೆ ಅವನ ಪಾಲಿಗೆ ಶೋಕ ಎನ್ನುವುದು ಇರುವುದಿಲ್ಲ ಅಂತ. ಅದರಿಂದ ಜೀವ ಬ್ರಹ್ಮೈಕ್ಯ ಜ್ಞಾನವೇ ಶೋಕ ನಿವೃತ್ತಿಗೆ ಶಾಶ್ವತ ಪರಿಹಾರ. ಜೀವಭಾವ ನಷ್ಟವಾಗಿ ಹೋದ ಮೇಲೆ ಮತ್ತೆ ದುಃಖಕ್ಕೆ ಆಸ್ಪದ ಇಲ್ಲ. ದುಃಖ ಇದೆ ಅಂದ್ರೆ ಜೀವಭಾವ ಇದೆ ಅಂತ ಅರ್ಥ, ಪರಿಚ್ಛಿನ್ನತೆ ಇದೆ ಅಂತ ಅರ್ಥ. ಆದ್ರಿಂದ ಪರಿಚ್ಛಿನ್ನತೆಯಿಂದ ಉಂಟಾದಂತಹ ಬಯಕೆಗಳನ್ನ ಪೂರೈಸಿಕೊಳ್ಳುವುದೇ ಜೀವನದ ಸಾಹಸಗಾಥೆಯಾಗ್ತದೆ ನಮಗೆ. ಬೇರೆ ಬೇರೆ ರೀತಿಯಿಂದ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳುವುದೇ ಜೀವನದ ಪ್ರಯಾಸವಾಗ್ತದೆ. ತಾತ್ಕಾಲಿಕವಾಗಿ ಒಂದು ಬಯಕೆ ಉಪಶಮನವಾದ್ರೆ ಇನ್ನೊಂದು ಬಯಕೆ ಹುಟ್ಟುಕೊಳ್ತದೆ. ಭರ್ತೃಹರಿಯ ಭಾಷೆಯಲ್ಲಿ ಹೇಳೋದಾದ್ರೆ ಅದೊಂದು ರೀತಿ ರೋಗ ಅಂತ ಹೇಳ್ತಾನೆ. ಹಸಿವು ಆದಾಗ ಹಸಿವೆಂಬ ರೋಗಕ್ಕೆ ಆಹಾರವೆಂಬ ಔಷಧಿ ಕೊಡುವುದನ್ನ ನಾವು ಭೋಗ ಅಂತ ಕರಿತೇವೆ. ಅದು ಭೋಗ ಅಲ್ಲ, ವಾಸ್ತವವಾಗಿ ರೋಗಕ್ಕೆ ಕೊಟ್ಟ ಔಷಧಿ ಅಂತ. ಹಾಗೆ ಇಂದ್ರಿಯಗಳ ಅಪಹಪಿ ಎನ್ನುವಂತಹ ಈ ರೋಗ ಅದನ್ನ ಪೂರೈಸಿದಾಗ ಉಪಶಮನವಾಗುತ್ತೆ. ಆದ್ರೆ ಮತ್ತೊಂದು ಬಯಕೆ ಹುಟ್ಟುಕೊಳ್ಳುತ್ತೆ. ಕಾರಣ ಪರಿಚ್ಛಿನ್ನತೆ ಒಳಗಡೆಗೆ ಇರೋದ್ರಿಂದ. ಪರಿಚ್ಛಿನ್ನತೆಯ ಭಾವ ನಿವೃತ್ತಿಯಾದರೆ ಬಯಕೆಗಳೇ ಹುಟ್ಟಿಕೊಳ್ಳೋದಿಲ್ಲ. ಯದಾ ಸರ್ವೇ ಪ್ರಭಿದ್ಯಂತೆ ಕಾಮ ಎಸ್ತಿ ಹೃದಯಶ್ಚಿತ್ತ ಅಥ ಮೃತ್ಯೋಮೃತೋ ಭವತಿ ಏತಾವಧ್ಯನುಶಾಸನಂ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಹೃದಯದಲ್ಲಿರುವ ಎಲ್ಲ ಕಾಮನೆಗಳು ನಿವೃತ್ತಿಯಾಗುವುದೇ ಆತ್ಮಜ್ಞಾನದ ಸಂಕೇತ. ಕಾಮನೆಗಳೇ ಶೋಕಕ್ಕೆ ಕಾರಣ ಅಲ್ವೇ? ಆದ್ದರಿಂದ ಆತ್ಮಸ್ವರೂಪವನ್ನು ಅರಿಯಬೇಕು ಅಂತ ಇಲ್ಲಿ ಅವಸ್ಥಾತ್ರಯ ಪರೀಕ್ಷೆ ಎನ್ನುವಂತಹ ಒಂದು ವಿಷಯವನ್ನ ಹೇಳ್ತಾ ಇದೆ ಕೃತಿ. ಮಾಂಡೂಕ್ಯಾದಿ ಉಪನಿಷತ್ತುಗಳಲ್ಲಿ ವಿಶೇಷವಾದಂತಹ ಚರ್ಚೆ ನಡೆದಿದೆ. ಇಲ್ಲಿ ಸಂಕ್ಷಿಪ್ತವಾಗಿ ಅದನ್ನು ನಮಗೆ ಸಂಕೇತಿಸ್ತಾ ಇದೆ. ನಮ್ಮ ಅವಸ್ಥೆಗಳನ್ನು ನಾವು ಪರೀಕ್ಷೆ ಮಾಡಿಕೊಂಡಾಗ ಈ ಅವಸ್ಥೆಗಳಲ್ಲಿ ಸಾಮಾನ್ಯವಾಗಿರುವ ಒಂದು ಅಂಶ ಕಾಣುತ್ತೆ, ಅದುವೇ ಬ್ರಹ್ಮ ಅಂತ. ಜಾಗೃತ ಅವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ ಎರಡೂ ಅವಸ್ಥೆಗಳಿಗಿಂತ ಭಿನ್ನವಾದಂತಹ ಒಂದು ಪ್ರಜ್ಞೆ ಅದು ಇರುವುದು ನಮ್ಮ ಗಮನಕ್ಕೆ ಬರ್ತದೆ. ಹೇಗೆ? ಜಾಗೃತ ಅವಸ್ಥೆ ಅಂತ ಹೇಳಿದ್ರೆ ಏನು? ಎಚ್ಚೆತ್ತ ಮನಸ್ಸಿನಿಂದ ಇಂದ್ರಿಯಗಳ ಮೂಲಕ ಹೊರಪ್ರಪಂಚದ ಅನುಭವವನ್ನ ಅನುಭವಿಸುವಂಥದ್ದು ಜಾಗೃತ ಅವಸ್ಥೆ. ತ್ರಿಪುಟ್ಯಾತ್ಮಕವಾದ ಅನುಭವ ಅಂತ ಹೇಳ್ತಾರೆ. ಅಲ್ಲಿ ಜ್ಞಾತ, ಜ್ಞಾನ ಮತ್ತು ಜ್ಞೇಯ ಎನ್ನುವಂತಹ ತ್ರಿಪುಟಿಗಳಿರುತ್ತೆ. ಅಥವಾ ಭೋಕ್ತ, ಭೋಗ ಮತ್ತು ಭೋಗ್ಯ ಅಂತಕ್ಕಂಥ ತ್ರಿಪುಟಿ. ಇದು ಭೋಗದ ಅನುಭವ ಇರಬಹುದು ಅಥವಾ ಜ್ಞಾನದ ಅನುಭವ ಇರಬಹುದು. ಒಟ್ಟಿನಲ್ಲಿ ಮನಸ್ಸು ಎಚ್ಚೆತ್ತಾಗ ಇಂದ್ರಿಯಗಳ ಮೂಲಕ ವಿಷಯ ಪ್ರಪಂಚವನ್ನ ಅನುಭವಿಸುತ್ತಾ ಇರುವಂತಹ ಒಂದು ಅವಸ್ಥೆ. ಆ ಅವಸ್ಥೆಯಲ್ಲಿ ಮೂರು ಇರಬೇಕಾಗತ್ತೆ. ಅನುಭವಿಸುವವನೊಬ್ಬ ಬೇಕು, ಅನುಭವಿಸಲು ಬಿಡುವ ಒಂದು ಪ್ರಪಂಚ ಬೇಕು, ಅನುಭವ ಅನ್ನುವಂತಹ ಕ್ರಿಯೆ ನಡಿಬೇಕು. ಇದಕ್ಕೆ ತ್ರಿಪುಟಿ ಎಂಬುದಾಗಿ ಹೇಳ್ತಾರೆ. ಹೀಗೆ ಜಾಗೃತ ಅವಸ್ಥೆಯಲ್ಲಿ ನಡೆಯುತ್ತೆ. ಜ್ಞಾನಾನುಭವವೂ ಆಗತ್ತೆ, ಭೋಗದ ಅನುಭವವೂ ಆಗ್ತಾ ಇರುತ್ತೆ. ಇನ್ನು ಮನಸ್ಸು ಅನ್ನುವಂಥದ್ದು ಉಪಶಾಂತವಾದಾಗ, ಉಪಶಾಂತ ಅಂತ ಹೇಳಿದ್ರೆ ಇಲ್ಲಿ ತನ್ನ ಕಾರಣಕ್ಕೆ ಹೋದಾಗ, ಮಲಗಿದಾಗ ಸ್ವಪ್ನ ಎನ್ನುವ ಒಂದು ಅವಸ್ಥೆ ತೋರ್ಕೊಳ್ತೀವಿ. ಸ್ವಪ್ನಾವಸ್ಥೆಯ ಬಗ್ಗೆ ಶಾಸ್ತ್ರ ಏನ್ ಹೇಳುತ್ತೆ? ಜಾಗೃತ ಅವಸ್ಥೆಯಲ್ಲಿ ನೋಡಿದ, ಕೇಳಿದ, ಅನುಭವಿಸಿದ ಎಲ್ಲ ಅನುಭವಗಳು
ನಮ್ಮ ಸ್ಮೃತಿ ಪಟಲದಲ್ಲಿ ಜಾಗೃತ ಅವಸ್ಥಾಯಾಂ ಯದೃಷ್ಟಂ ಯತ್ಸುತಂ ತಜ್ಜನಿತ ವಾಸನೆಯ ನಿದ್ರಾ ಸಮಯ ಯಃ ಪ್ರಪಂಚ ಪ್ರತೀಯತೆ ತಾ ಸ್ವಪ್ನಾವಸ್ಥಾ ಅಂತ. ಮಲಗಿದಾಗ ಮನಸ್ಸು ಶಾಂತವಾಗಿ ನಮ್ಮ ಚಿತ್ತದಲ್ಲಿರತಕ್ಕಂತಹ ಸ್ಮೃತಿ ಬಿಚ್ಚಿಕೊಳ್ತದೆ. ಕೇವಲ ನೆನಪುಗಳ ಕಾರಣದಿಂದಾಗಿ ಒಂದು ಪ್ರಪಂಚ ಸೃಷ್ಟಿಯಾಗುತ್ತೆ ಮನಸ್ಸಲ್ಲಿ. ಹೊರಗಡೆ ಇರುವ ಪ್ರಪಂಚಕ್ಕಿಂತ ಭಿನ್ನವಾದ ಒಂದು ಪ್ರಪಂಚ. ಆ ಸ್ವಪ್ನ ಪ್ರಪಂಚದಲ್ಲಿ ಕೂಡ ಮೂರು ಇರುತ್ತಾರೆ: ಭೋಕ್ತ, ಭೋಗ್ಯ ಮತ್ತು ಭೋಗ, ಜ್ಞಾತ, ಜ್ಞೇಯ ಮತ್ತು ಜ್ಞಾನ. ಇನ್ನೊಂದು ತೆಗೆದುಕೊಳ್ಬಹುದು, ಕರ್ತ ಕರ್ತ ಎನ್ನುವಂತಹ ತ್ರಿಪುಟಿ. ಒಟ್ಟಿನಲ್ಲಿ ತ್ರಿಪುಟ್ಯಾತ್ಮಕವಾದ ಅನುಭವವೇ ಸ್ವಪ್ನಾವಸ್ಥೆ ಕೂಡ. ಜಾಗೃತ ಅವಸ್ಥೆಯಲ್ಲಿ ಇರ್ತಕ್ಕಂತಹ ಭೋಕ್ತ ಯಾರಿದ್ದಾನೆ ಅವನು ಸ್ವಪ್ನಾವಸ್ಥೆಯಲ್ಲಿ ಇಲ್ಲ. ಸ್ವಪ್ನಾವಸ್ಥೆಯಲ್ಲಿ ಜಾಗೃತ ಅವಸ್ಥೆಯಲ್ಲಿ ತೋರುವ ಎರಡೂ ಪ್ರಪಂಚಗಳು ಅತ್ಯಂತ ಭಿನ್ನವಾದ ದೇಶಕಾಲವನ್ನು ಒಳಗೊಂಡಿದೆ. ದ ಟೈಮ್ ಅಂಡ್ ಸ್ಪೇಸ್ ಆಫ್ ಜಾಗೃತ ಅವಸ್ಥಾ ಈಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ದ ಸ್ವಪ್ನಾವಸ್ಥೆ. ಅದರಿಂದ ಎರಡೂ ಪ್ರತ್ಯೇಕ ಅನುಭವಗಳೇ, ಅತ್ಯಂತ ಭಿನ್ನವಾದ ಅನುಭವಗಳೇ ಮತ್ತು ಸಮಾನ ಅನುಭವಗಳೇ ಅಂತ. ಜಾಗೃತ ಪ್ರಪಂಚ ಎಷ್ಟು ಸತ್ಯವಾಗಿ ನಮ್ಮ ಅನುಭವಕ್ಕೆ ಬರ್ತದೋ ಸ್ವಪ್ನ ಪ್ರಪಂಚವು ಅಷ್ಟೇ ಸತ್ಯವಾಗಿ ಗೋಚರ ಆಗ್ತದೆ. ಕ್ವಾಲಿಟಿ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಇಲ್ಲಿ ಸುಖ ದುಃಖ ಹೇಗೆ ಬರ್ತದೋ ಅಲ್ಲಿಯೂ ಸುಖ ದುಃಖ ಹಾಗೇ ಬರ್ತದೆ. ಆದ್ರಿಂದ ಈ ಎರಡೂ ರೀತಿಯ ಪ್ರಪಂಚಗಳು, ಎರಡೂ ರೀತಿಯ ಭೋಕ್ತ ಅಂದ್ರೆ ಜೀವಾತ್ಮರುಗಳು ಮತ್ತು ಎರಡು ಬಗೆಯ ಭೋಗಗಳು ಏನು ನಡೀತದೆ ಅದನ್ನ ಒಬ್ಬ ಸಾಮಾನ್ಯನು ಗಮನಿಸುವುದು ಕಾಣಿಸುತ್ತೆ. ಹೇಗೆ? ಸ್ವಪ್ನದಿಂದ ಎಚ್ಚೆತ್ತ ಮೇಲೆ ನಾವು ಹೇಳ್ತೇವೆ ನಾನು ಸ್ವಪ್ನ ಕಂಡೆ ಅಂತ. ಈಗಿರುವ ನಾನು ಪುರುಷನಾಗಿಯೋ ಸ್ತ್ರೀ ಏನೇನು ನಮ್ಮ ತಾದಾತ್ಮ್ಯಗಳಿರುತ್ತಲ್ಲ, ಆ ತಾದಾತ್ಮ್ಯಗಳಿಂದ ಒಳಗೂಡಿದವನು ಸ್ವಪ್ನದಲ್ಲಿ ಇರುವುದಿಲ್ಲ. ಸ್ವಪ್ನದಲ್ಲಿ ಸ್ವಪ್ನವನ್ನು ಕಂಡ, ಸ್ವಪ್ನವನ್ನು ಅನುಭವಿಸಿದ ಜೀವಾತ್ಮನು ಬೇರೆ, ಅವನು ಸ್ತ್ರೀ ಆಗಿರಬಹುದು ಅಥವಾ ಅವನು ಬಾಲಕನ. ಹೀಗೆ ಜಾಗೃತಲ್ಲಿರುವವರು ವೃದ್ಧನಾಗಿದ್ರೆ ಸ್ವಪ್ನದಲ್ಲಿ ಬಾಲಕನಾಗಿರಬಹುದು, ಸ್ವಪ್ನದಲ್ಲಿ ಯಾವುದೋ ದೇವತಾ ಶರೀರವನ್ನ ಹೊಂದಿ ಅನುಭವಿಸಿರ್ಬೋದು ಅಥವಾ ಪ್ರಾಣಿ ಶರೀರವನ್ನ ಹೊಂದಿ ಅನುಭವಿಸಿರ್ಬೋದು. ಹೀಗೆ ಸ್ವಪ್ನದ ಜೀವಾತ್ಮನು ಜಾಗೃತನ ಜೀವಾತ್ಮನಿಗಿಂತ ಭಿನ್ನನಾಗಿದ್ದರೂ ಕೂಡ ಜಾಗೃತಿಗೆ ಬಂದ ಮೇಲೆ ನಾನು ಸ್ವಪ್ನವನ್ನು ಅನುಭವಿಸಿದೆ ಎಂಬುದಾಗಿ ಹೇಳುವಾಗ ಅಲ್ಲಿ ಸ್ವಪ್ನವನ್ನು ಜಾಗೃತನ್ನು ಎರಡನ್ನೂ ಕಂಡಂತಹ ಒಬ್ಬ ಸಾಮಾನ್ಯನು ಇರಬೇಕು ಎನ್ನುವುದು ತೀರ್ಮಾನ ಆಗ್ತದೆ. ಆ ಸಾಮಾನ್ಯನನ್ನೇ ಇಲ್ಲಿ ಸಾಕ್ಷಿ ಚೈತನ್ಯ ಅಂತ ಕರೆದಿದೆ. ಜಾಗೃತ ಅವಸ್ಥೆಯನ್ನು ಪೂರ್ಣವಾಗಿ ಅವನು ಬೆಳಗುತ್ತಾನೆ, ಸ್ವಪ್ನಾವಸ್ಥೆಯನ್ನು ಕೂಡ ಪೂರ್ಣವಾಗಿ ಬೆಳಗುತ್ತಾನೆ, ತ್ರಿಪುಟಿಗಳನ್ನು ಬೆಳಗುತ್ತಾನೆ. ಆದ್ದರಿಂದ ಆ ಸಾಮಾನ್ಯವಾದ ಚೈತನ್ಯ ಏನಿದೆ ಅದನ್ನೇ ಇಲ್ಲಿ ಬ್ರಹ್ಮ ಎಂಬುದಾಗಿ ಕರೆದಿದೆ. ಸ್ವಪ್ನಾಂತಂ ಅಂದ್ರೆ ಸ್ವಪ್ನ ಅನುಭವವನ್ನ, ಜಾಗರಿತಾಂತಂ ಜಾಗೃತ್ ಅನುಭವವನ್ನ, ಉಭೌ ಏನ ಅನುಪಶ್ಯತಿ ಈ ಎರಡನ್ನೂ ಯಾವೊಬ್ಬಾತನಿಂದ, ಇಲ್ಲಿ ಸುಷುಪ್ತಿಯನ್ನು ತೆಗೆದುಕೊಂಡಿಲ್ಲ, ಸುಷುಪ್ತಿ ಅನುಭವವನ್ನು ನಾ ಲೆಕ್ಕ, ಸುಷುಪ್ತಿಯು ಕೂಡ ಒಂದು ಅನುಭವವೇ. ಅಲ್ಲಿ ಭೋಗ ಪ್ರಪಂಚ, ಭೋಗ ಅನ್ನುವಂತಹ ಪ್ರಕ್ರಿಯೆ ನಡೆದೇ ಇದ್ರೂ ಕೂಡ ಏನೂ ಇರಲಿಲ್ಲ ಅಂತಕ್ಕಂತಹ ಅನುಭವ ಕೂಡ ನಮಗೆ ಸುಷುಪ್ತಿಯಿಂದ ದೊರೆಯುವಂಥದ್ದು. ಆದ್ರೆ ಉಪನಿಷತ್ತು ಅದನ್ನು ಹೇಳ್ತಾ ಇಲ್ಲ ಸುಷುಪ್ತಿಯನ್ನು. ಆದರೆ ಮೂರೂ ಅವಸ್ಥೆಯನ್ನು, ಕೆಲವರು ಕೇಳ್ತಾರೆ ಮೂರೇ ಅವಸ್ಥೆ ಯಾಕೆ, ವಶ್ಯ ಸುಪ್ತಿಯನ್ನು ಯಾಕೆ ತೆಗೆದುಕೊಂಡು, ಹಿಪ್ನಾಟಿಕ್ ಸ್ಟೇಟ್ ಅನ್ನು ಯಾಕೆ ತೆಗೆದುಕೊಂಡಿಲ್ಲ, ಅಥವಾ ಮೂರ್ಛಾವಸ್ಥೆಯನ್ನು ಯಾಕೆ ತೆಗೆದುಕೊಂಡಿಲ್ಲ, ಸನ್ನಿಯನ್ನು ಯಾಕೆ ತೆಗೆದುಕೊಂಡಿಲ್ಲ. ಹೀಗೆ ಬೇರೆ ಬೇರೆ ಅವಸ್ಥೆಗಳು ಇದೆಯಲ್ಲ. ಸಾವು ಕೂಡ ಒಂದು ಅವಸ್ಥೆ, ಮೂರ್ಛೆ ಒಂದು ಅವಸ್ಥೆ, ಅನ್ಕಾನ್ಶಿಯಸ್ ಸ್ಟೇಟ್. ಇದನ್ನ ಯಾಕೆ ತೆಗೆದುಕೊಂಡಿಲ್ಲ ಅಂದ್ರೆ ಈ ಎಲ್ಲ ಅನುಭವಗಳು ಜಾಗೃತ ಸ್ವಪ್ನ ಸುಷುಪ್ತಿ ಈ ಮೂರು ಅನುಭವಗಳ ಒಳಗೆ ಅಂತರ್ಭಾವಗೊಳ್ತದೆ. ಅಂತರ್ಭಾವಗೊಳ್ಳೋದನ್ನು ಒಳಗೊಳ್ಳೋದು ಅಂತ. ಈಗ ಒಂದು
ಅರಿವಿಗೆ ಗೋಚರ ಆಗುವ ಅವಸ್ಥೆ, ಅರಿವಿಗೆ ಗೋಚರ ಆಗದೇ ಇರುವ ಅವಸ್ಥೆ ಅಂತ ಎರಡು ಅವಸ್ಥೆನೇ ಇರುತ್ತೆ. ಅರಿವಿಗೆ ಗೋಚರ ಆಗದೇ ಇರುವ ಅಂದ್ರೆ ಅರಿವಿಗೆ ಪ್ರಪಂಚದ ಅನುಭವ ಇಲ್ಲದೆ ಇರುವ ಅವಸ್ಥೆ ಸುಷುಪ್ತಿ, ಪ್ರಪಂಚದ ಅನುಭವ ಆಗುವ ವ್ಯವಸ್ಥೆ ಸ್ವಪ್ನ ಮತ್ತು ಜಾಗೃತಿ. ಎಲ್ಲವೂ ಅದ್ರ ಒಳಗಡೆನೆ ಬರುತ್ತೆ. ಮೂರ್ಛೆಯಲ್ಲಿ ನಮ್ಗೇನು ಗೊತ್ತಾಗಲ್ಲ, ಮೃತ್ಯುವಿನಲ್ಲಿ ನಮ್ಗೇನು ಗೊತ್ತಾಗಲ್ಲ. ಅದು ಸುಷುಪ್ತಿ ಅಲ್ಲಿ ಅಂತರ್ಭಾವಗೊಳಿಸಬಹುದು. ಇನ್ನು ಏನು ಹ್ಯಾಲ್ಯೂಸಿನೇಷನ್ ಅಂದ್ರೆ ಭ್ರಮೆ, ಹುಚ್ಚು ಮುಂತಾದ ಸಂದರ್ಭಗಳಲ್ಲಿ ಏನೊಂದು ಅವಸ್ಥೆ, ಇದೊಂದು ಅವಸ್ಥೆ ಇರುತ್ತೆ, ಅದನ್ನು ಸ್ವಪ್ನಾದಿಗಳನ್ನ ಅಂತರ್ಭಾವಗೊಳಿಸಬಹುದು. ಹೀಗೆ ಎಲ್ಲಾ ಅವಸ್ಥೆಗಳನ್ನು ಕೂಡ ಒಟ್ಟಿನಲ್ಲಿ ಹೇಳಿದರೆ ನಮ್ಮ ಬದುಕಿನ ಎಲ್ಲ ಅನುಭವಗಳನ್ನು, ಟೋಟಲ್ ಎಕ್ಸ್ಪೀರಿಯನ್ಸ್ ಆಫ್ ಅವರ್ ಲೈಫ್, ಈ ಮೂರು ಅವಸ್ಥೆಗಳಲ್ಲಿ ಪರ್ಯವಸಾನಗೊಳ್ಳುತ್ತೆ. ಆದ್ರಿಂದ ಈ ಮೂರು ಅವಸ್ಥೆಗಳನ್ನು ವಿಶ್ಲೇಷಣೆ ಮಾಡಿಬಿಟ್ರೆ ನಮ್ಮ ಒಟ್ಟಾರೆಯಾದ ಅನುಭವದ ವಿಶ್ಲೇಷಣೆಯೇ ಆಗಿಬಿಡುತ್ತೆ. ಆದ್ದರಿಂದ ಹೆಚ್ಚಿನ ದಾರ್ಶನಿಕರು ಕೇವಲ ಜಾಗೃತ ಅವಸ್ಥೆಯನ್ನೇ ಮನಸ್ಸಲ್ಲಿಟ್ಟುಕೊಂಡು ತಮ್ಮ ದರ್ಶನವನ್ನ ನಿರೂಪಿಸಿದರೆ, ಉಪನಿಷತ್ ಸಿದ್ಧಾಂತವಾದ ಅದ್ವೈತ ಅವಸ್ಥಾತ್ರಯವನ್ನು ಗಮನಿಸಿ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿರೋದ್ರಿಂದ ಶ್ರುತಿಯುಕ್ತಿ ಅನುಭವಕ್ಕೆ ಸಮ್ಮತವಾದ ಸಿದ್ಧಾಂತ ಎಂಬುದಾಗಿ ಇದು ಕರೆಯಲ್ಪಟ್ಟಿದೆ. ಆದ್ದರಿಂದ ಎಚ್ಚರ ಕನಸಿನ ಅವಸ್ಥೆಯನ್ನ ಪರೀಕ್ಷೆ ಮಾಡಿದಾಗ ಒಂದು ಸಾಮಾನ್ಯ ಚೈತನ್ಯ ಇರುವಂಥದ್ದು ನಮಗೆ ಗೊತ್ತಾಗ್ತದೆ. ಅದು ಈ ಪ್ರಪಂಚಕ್ಕಾಗಲಿ ದೇಹ ಮನಸ್ಸು ಬುದ್ಧಿಗಳಿಗಾಗಿ ಸೇರಿದ್ದೇ ಅಲ್ಲ, ಅತ್ಯಂತ ಭಿನ್ನವಾದದ್ದು. ಭಿನ್ನವಾಗಿರುವುದರಿಂದ ಇದು ಎರಡರಲ್ಲೂ ಸಾಮಾನ್ಯವಾಗಿರ್ಲಿಕ್ಕೆ ಸಾಧ್ಯ. ಆ ಸ್ವತಂತ್ರವಾದ, ಅಸಂಗವಾದ, ಶುದ್ಧ ಚೈತನ್ಯ ಸ್ವರೂಪವಾದ ಅರಿವು ಏನಿದೆಯೋ ಅವನೇ ಮಹಾಂತನಾದ ಆತ್ಮ. ಮಹಾನ್ ಆತ್ಮ ಅಂದ್ರೆ ಶ್ರೇಷ್ಠವಾದಂತಹ ಪರಮಾತ್ಮನಿದ್ದಾನೆ. ಅಷ್ಟೇ ಅಲ್ಲ, ವಿಭು, ಎಲ್ಲೆಲ್ಲೂ ತುಂಬಿಕೊಂಡಿರತಕ್ಕಂತಹ ಪರಮಾತ್ಮನಿದ್ದಾನೆ ಎಂಬುದಾಗಿ ಅರಿತುಕೊಳ್ಳಬೇಕು ಎಂಬುದು ಈ ಮಂತ್ರದ ತಾತ್ಪರ್ಯ. ಇನ್ನು 5ನೇ ಮಂತ್ರದಿಂದ ಆರಂಭವಾಗಿ 9ನೇ ಮಂತ್ರದ ತನಕ ಈ ಆತ್ಮಸ್ವರೂಪವನ್ನ ಒಂದು ವಿಶೇಷ ಶೈಲಿಯಲ್ಲಿ ಉಪನಿಷತ್ ಪ್ರತಿಪಾದನೆ ಮಾಡುತ್ತೆ. 5ನೇ ಮಂತ್ರದಿಂದ 9ನೇ ಮಂತ್ರ ತನಕ ಅಂದ್ರೆ 5, 6, 7 5, 6, 7, 8, 9ರಲ್ಲಿ 5ನೇ ಮಂತ್ರದಲ್ಲಿ ಒಂದು ರೀತಿಯಿಂದ, 6, 7 ಮತ್ತು 9ರಲ್ಲಿ ಇನ್ನೊಂದು ರೀತಿಯಿಂದ, 8ನೇ ಮಂತ್ರದಲ್ಲಿ ಇನ್ನೊಂದು ರೀತಿಯಿಂದ ವಿಶ್ಲೇಷಣೆ ಮಾಡುತ್ತೆ. ಈ ವಿಚಾರವನ್ನ ಮಾಡೋದಕ್ಕೆ ಒಂದಿಷ್ಟು ಪೂರ್ವ ಸಿದ್ಧತೆಗಳು ಬೇಕಾಗತ್ತೆ. ಈ ಮುಂದಿನ ಮಂತ್ರಗಳ ಚಿಂತನೆಯನ್ನು ಮಾಡೋದಕ್ಕಿಂತ ಮೊದಲು ನಾವು ಒಂದಿಷ್ಟು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಯಾಕಂದ್ರೆ ಅತ್ಯಂತ ಪಾರಿಭಾಷಿಕವಾದ ಶಬ್ದಗಳಿಂದ ಆತ್ಮಸ್ವರೂಪವನ್ನು ತಿಳಿಸಿಕೊಡ್ತಾ ಇದೆ. ಶಾಸ್ತ್ರೀಯವಾದಂತಹ ಶಬ್ದಗಳ ಬಳಕೆ ಮಾಡೋದ್ರಿಂದ, ಸಾಮಾನ್ಯ ಸಂಸ್ಕೃತ ಡಿಕ್ಷನರಿ ಇಟ್ಟುಕೊಂಡು ಅರ್ಥ ಮಾಡಿಕೊಳ್ಳುವಂಥದ್ದಲ್ಲ. ಆದ್ರಿಂದ ಅದಕ್ಕೆ ಭಾಷ್ಯಾದಿಗಳ ಸಹಾಯದಿಂದಲೇ ನಾವು ಅರಿತುಕೊಳ್ಬೇಕು. ಒಟ್ಟಿನಲ್ಲಿ ಆತ್ಮಸ್ವರೂಪದ ವಿಶ್ಲೇಷಣೆ ಇರೋದು, ಆದ್ರೆ ಒಂದು ವಿಶಿಷ್ಟ ಪರಿಭಾಷೆಯನ್ನು ಬಳಸಿ ಮಾಡ್ತಾ ಇದೆ. ಅದು ಯಾವುದು ಎಂಬುದಾಗಿ ಸಂಕ್ಷಿಪ್ತವಾಗಿ ನೋಡೋಣ. ಈಗ ಅರಿವಿನ ಸ್ವರೂಪನಾದ ಆತ್ಮನು ಉಪಾಧಿಯಲ್ಲಿ ತೋರಿ ಬರ್ತಾನೆ. ಯಾವ ರೂಪದಲ್ಲಿ? ಚಿದಾಭಾಸದ ರೂಪದಲ್ಲಿ. ಹೇಗೆ ಬೆಂಕಿಯ ಸಮೀಪದಲ್ಲಿ ಇಟ್ಟಂತಹ ಕಬ್ಬಿಣದ ತುಂಡೊಂದು ಅದರ ಸಾಮೀಪ್ಯದಿಂದಾಗಿ ಆ ಬೆಂಕಿಯ ಬಿಸಿಯನ್ನ, ಶಾಖವನ್ನು ಪಡೆದುಕೊಳ್ತದೋ, ಕಬ್ಬಿಣದ ತುಂಡೇ ಉರಿಯುವ ಶಕ್ತಿಯನ್ನು ಪಡ್ಕೊಳ್ತದೋ, ಅದು ಅದರ ಸ್ವಧರ್ಮ ಅಲ್ಲ, ಆಗಂತುಕ ಧರ್ಮ. ಆದರೂ ಬೆಂಕಿಯ ಸಮೀಪದಿಂದಾಗಿ ಕಬ್ಬಿಣದ ತುಂಡಿಗೆ ಉರಿಯುವ ಶಕ್ತಿ ಬಂತು. ಹಾಗೆಯೇ ಆತ್ಮದ ಸಾಮೀಪ್ಯದಿಂದಾಗಿ ಉಪಾಧಿಗಳಲ್ಲಿ ಅವನ ಅರಿವು ತೋರಿಕೊಳ್ಳುತ್ತೆ. ಇದಕ್ಕೆ ಚಿದಾಭಾಸ ಎಂಬುದಾಗಿ ಹೇಳ್ತಾರೆ. ಈ ಚಿದಾಭಾಸದಿಂದ ಪರಮಾತ್ಮನು ಅಭಿವ್ಯಕ್ತನಾಗ್ತಾನೆ. ಆತ್ಮನ ಅಭಿವ್ಯಕ್ತಿ ಚಿದಾಭಾಸ ರೂಪದಿಂದ ಉಂಟಾಗುತ್ತೆ. ಅದು
6 ಮುಖ್ಯ ಉಪಾಧಿಗಳಲ್ಲಿ ತೋರಿ ಬರುತ್ತೆ. ವ್ಯಷ್ಟಿಯಲ್ಲಿ 3, ಸಮಷ್ಟಿಯಲ್ಲಿ 3. ವ್ಯಷ್ಟಿಯಲ್ಲಿ 3 ಉಪಾಧಿಗಳು ಯಾವುದು? ಜಾಗೃತ ಅವಸ್ಥೆಯಲ್ಲಿ ಶರೀರ ಮನಸ್ಸು ಬುದ್ಧಿಗಳಲ್ಲಿ ತೋರುವಂಥದ್ದು, ಅದಕ್ಕೆ ವಿಶ್ವ ಎಂಬುದಾಗಿ ಕರೀತಾರೆ. ಜಾಗೃತ ಅವಸ್ಥೆಯಲ್ಲಿ ಶರೀರ ಮನಸ್ಸು ಬುದ್ಧಿಗಳಲ್ಲಿ ಆತ್ಮನ ಆಭಾಸ ಏನು ತೋರುತ್ತೋ ಆ ಆಭಾಸದಿಂದೊಡಗೂಡಿದ ಆತ್ಮನಿಗೆ ವಿಶ್ವ ಎಂಬುದಾಗಿ ಕರೀತಾರೆ. ಇನ್ನು ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನ ಶರೀರಾದಿಗಳಲ್ಲಿ ತೋರಿ ಬರತಕ್ಕಂತಹ ಚೈತನ್ಯ, ಸ್ವಪ್ನದ ಜೀವಾತ್ಮ ಏನಿದ್ದಾನೆ ಅವನಿಗೆ ತೈಜಸ ಎಂಬುದಾಗಿ ಕರೀತಾರೆ. ಇನ್ನು ಸುಷುಪ್ತಿ ಅವಸ್ಥೆಯಲ್ಲಿ ಕಾರಣಾವಸ್ಥೆ ಎಂಬುದಾಗಿ ಹೇಳ್ತಾನೆ. ಈ ಕಾರ್ಯವಾದ ಸಂಘಾತಗಳೆಲ್ಲವೂ ಕೂಡ ಅಲ್ಲಿ ಮೂಲ ಪ್ರಕೃತಿಯಲ್ಲಿ ಲಯವಾಗತಕ್ಕಂತಹ ವ್ಯವಸ್ಥೆ. ಅಲ್ಲಿಯೂ ಕೂಡ ಡಾರ್ಮೆಂಟ್ ಆಗಿರತಕ್ಕಂತಹ ಏನು ಅಂತಃಕರಣ, ಡಾರ್ಮೆಂಟ್ ಆಗಿರತಕ್ಕಂತಹ ಆಭಾಸದಿಂದ ತೋರಿ ಬರೋದ್ರಿಂದ ಆ ಆಭಾಸದಿಂದ ಅಲ್ಲಿ ಆಕ್ಚುಲಿ ನಿಜವಾಗಿ ಸುಷುಪ್ತಿಯಲ್ಲಿ ಆಭಾಸ ತೋರಿ ಬರೋದಿಲ್ಲ, ಆಭಾಸ ಆತ್ಮನಲ್ಲಿ ಅಡಕವಾಗುತ್ತೆ. ಆದರೂ ಕೂಡ ಸುಷುಪ್ತಿಯ ಅಭಿಮಾನಿಯಾದಂತಹ ಒಬ್ಬ ಜೀವಾತ್ಮನಿದ್ದಾನೆ ಎಂಬುದನ್ನು ನಾವು ಜಾಗೃತ ಅವಸ್ಥೆಯಿಂದ ಅನುಮಾನ ಮಾಡಬಹುದಾಗಿದೆ. ಆದ್ರಿಂದ ಸುಷುಪ್ತಿ ಅವಸ್ಥೆಯಲ್ಲಿ ಇರತಕ್ಕಂತಹ ಜೀವಾತ್ಮನಿಗೆ ಪ್ರಾಜ್ಞಾ ಎಂಬುದಾಗಿ ಕರೀತಾರೆ. ಜಾಗೃತ ಅವಸ್ಥೆಯ ಅಭಿಮಾನಿಗೆ ವಿಶ್ವ, ಸ್ವಪ್ನಾವಸ್ಥೆಯ ಅಭಿಮಾನಿಗೆ ತೈಜಸ, ಸುಷುಪ್ತಿ ಅವಸ್ಥೆಯ ಅಭಿಮಾನಿಗೆ ಪ್ರಾಜ್ಞಾ ಎಂಬುದಾಗಿ ಕರೀತಾರೆ. ಈ ಮೂವರೂ ಕೂಡ ಆತ್ಮನೇ, ಆಭಾಸದಿಂದ ಒಡಗೂಡಿದ ಆತ್ಮ. ಸಾಮಾನ್ಯ ಚೈತನ್ಯವು 3 ಉಪಾಧಿಗಳಲ್ಲಿ, 3 ಉಪಾಧಿಗಳಂದ್ರೆ ಅಂತಃಕರಣ ಒಂದೇ ಮುಖ್ಯ ಉಪಾಧಿ, ಆದರೆ ಸ್ವಪ್ನದಲ್ಲಿ ಶರೀರ ಎನ್ನುವ ಉಪಾಧಿ ಇರುವುದಿಲ್ಲ. ಶರೀರ ಎಂಬ ಉಪಾಧಿಗಳಿಂದ ಒಡಗೂಡಿದ ಅಂತಃಕರಣದಲ್ಲಿ ಪ್ರತಿಬಿಂಬ ಅಥವಾ ಆಭಾಸ ತೋರಿಕೊಂಡಾಗ ಅವನು ವಿಶ್ವ. ಶರೀರ ಇಲ್ಲದೆ ಕೇವಲ ಅಂತಃಕರಣ ಉಪಾಧಿಯಲ್ಲಿ ತೋರಿಕೊಳ್ಳುವವನು ತೈಜಸ. ಇನ್ನು ಯಾವ ಉಪಾಧಿ ಇಲ್ಲದಿದ್ದರೂ ಕೂಡ ಆತ್ಮಸ್ವರೂಪವಾಗಿರತಕ್ಕಂಥದ್ದು ಪ್ರಾಜ್ಞ. ಆದ್ದರಿಂದ ವಿಶ್ವ ತೈಜಸ ಪ್ರಾಜ್ಞ ಅನ್ನೋದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರಗಳಲ್ಲಿ ಆತ್ಮನಿ ತೋರಿ ಬರುವುದಕ್ಕೆ ಹೆಸರುಗಳು. ಇದು ವ್ಯಷ್ಟಿಯ 3 ಉಪಾಧಿ ಆಯ್ತು. ಮೈಕ್ರೋಕಾಸ್ಮ್, ಮ್ಯಾಕ್ರೋಕಾಸ್ಮ್ ಅಂತ ಹೇಳ್ತಾರೆ ಇಂಗ್ಲಿಷ್. ಮೈಕ್ರೋ ಉಪಾಧಿಗಳಲ್ಲಿ ತೋರಿ ಬರೋದು. ಇನ್ನು ಮ್ಯಾಕ್ರೋ ಉಪಾಧಿ ಅಂತ ಸಮಷ್ಟಿ ಉಪಾಧಿಯಲ್ಲಿ ತೋರಿ ಬರುವಂಥದ್ದು ಯಾವುದು? ಸಮಷ್ಟಿ ಜಾಗೃತ್ ಸಮಷ್ಟಿ ಪ್ರಪಂಚ ಏನಿದೆ, ಆ ಪ್ರಪಂಚದಲ್ಲಿ ಆತ್ಮನು ತೋರಿ ಬಂದಾಗ ಅವನಿಗೆ ವಿರಾಟ್ ಎಂಬುದಾಗಿ ಕರೀತಾರೆ. ಹೇಗೆ ನಮ್ಮಲ್ಲಿ ಈಗ ಶರೀರ ಇದೆಯೋ ಹಾಗೆ ಭಗವಂತನ ಶರೀರ ಯಾವುದಪ್ಪ ಅಂದ್ರೆ ಸಮಷ್ಟಿ ಸೃಷ್ಟಿಯ ಅವನ ಶರೀರ. ಆ ಶರೀರದ ಒಳಗೂ ಕೂಡ ಸೂಕ್ಷ್ಮ ಶರೀರಗಳಿರುತ್ತಲ್ಲ, ಆ ಸೂಕ್ಷ್ಮ ಶರೀರದಿಂದ ಒಳಗೂಡಿದಂತಹ ಸೃಷ್ಟಿಯಲ್ಲಿ ಪರಮಾತ್ಮನ ತೋರಿ ಬಂದಾಗ ಅವನಿಗೆ ವಿರಾಟ್ ಎಂಬುದಾಗಿ ಕರೀತಾರೆ. ಹಾಗೆ ನಮ್ಮಲ್ಲಿ ಹೀಗೆ ಸ್ವಪ್ನ ಪ್ರಪಂಚ ಇರ್ತದೋ ಅವನದ್ದು ಕೂಡ ಸ್ವಪ್ನ ಪ್ರಪಂಚ ಅಲ್ಲ, ಸೂಕ್ಷ್ಮ ಶರೀರದ ಒಂದು ಸಮಷ್ಟಿ ಸೂಕ್ಷ್ಮ ಶರೀರದ ವ್ಯವಸ್ಥೆ ಇದೆ. ಅದರಲ್ಲಿ ತೋರಿ ಬಂದಾಗ ಅವನಿಗೆ ಹಿರಣ್ಯ ಗರ್ಭ ಅಂತ ಕರೀತಾರೆ. ಕೇವಲ ಹಿರಣ್ಯ ಗರ್ಭ ಸ್ಥಿತಿ ಅನ್ನುವಂಥದ್ದು ಈ ಸ್ಥೂಲ ಸೃಷ್ಟಿಗಿಂತ ಮುಂಚೆ ಇರತಕ್ಕಂಥದ್ದು, ಅದೊಂದು ಸ್ಥಿತಿ. ಈಗ ವಿರಾಟ್ನೂ ಇದ್ದಾನೆ, ಹಿರಣ್ಯ ಗರ್ಭನೂ ಇದ್ದಾನೆ, ಈಶ್ವರನೂ ಇದ್ದಾನೆ ಸೃಷ್ಟಿ ಆದ್ಮೇಲೆ. ಆದ್ರೆ ಸೃಷ್ಟಿಯೆಲ್ಲ ಲಯ ಆದಾಗ ಕೇವಲ ಸೂಕ್ಷ್ಮ ಶರೀರಗಳಲ್ಲಿ ಆತ್ಮನ ಚೈತನ್ಯ ತೋರ್ತಾ ಇದ್ದಾಗ ಅವನು ಹಿರಣ್ಯ ಗರ್ಭ ಅಂತ ಕರೀತಾನೆ. ಇನ್ನು ಸೂಕ್ಷ್ಮ ಶರೀರಗಳೂ ಕೂಡ ಕಾರಣವಾದ ಮೂಲ ಪ್ರಕೃತಿಯಲ್ಲಿ ಲಯವಾದಾಗ ಕೇವಲ ಮಾಯೆ ಅಥವಾ ಮೂಲ ಪ್ರಕೃತಿ ಅವ್ಯಕ್ತ, ಅವ್ಯಾಕೃತ ಎಂಬ ಶಬ್ದದಿಂದ ಕರೀತಾರೆ. ಅದರಲ್ಲಿ ತೋರಿ ಬರತಕ್ಕಂತಹ ಚೈತನ್ಯಕ್ಕೆ ಈಶ್ವರ ಎಂಬುದಾಗಿ ಕರೀತಾರೆ. ಇದು ಉಪಾಧಿ ಭೇದದಿಂದ 3 ಪ್ರಭೇದಗಳು, 3 ಅಭಿವ್ಯಕ್ತಿಗಳು ವ್ಯಷ್ಟಿಯಲ್ಲಿ, ಸಮಷ್ಟಿಯಲ್ಲಿ, ಒಟ್ಟು 6 ಆಯ್ತು. ಸಮಷ್ಟಿಯಲ್ಲಿ ಮಾಯಾ ಉಪಾಧಿಯಲ್ಲಿ ತೋರಿ ಬರುವುದಕ್ಕೆ ಈಶ್ವರ, ಸೂಕ್ಷ್ಮ ಶರೀರ ಎನ್ನುವ ಉಪಾಧಿಯಲ್ಲಿ ತೋರಿ ಬರುವ ಚೈತನ್ಯಕ್ಕೆ ಹಿರಣ್ಯಗರ್ಭ, ಮತ್ತು ವಿರಾಟ್ ಸೃಷ್ಟಿಯ ಪಂಚಭೂತಾತ್ಮಕಳಾದ ಅಂಡ, ಪಿಂಡಾಂಡ ಮತ್ತು ಬ್ರಹ್ಮಾಂಡ
ವಿಶೇಷವಾಗಿ ಬ್ರಹ್ಮಾಂಡದಲ್ಲಿ ತೋರಿ ಬರತಕ್ಕಂತಹ ಚೈತನ್ಯಕ್ಕೆ ವಿರಾಟ್ ಎಂಬುದಾಗಿ ಕರೀತಾರೆ. ವ್ಯಷ್ಟಿಯಲ್ಲಿ ಪ್ರಾಜ್ಞ, ತೈಜಸ, ವಿಶ್ವ, ಸಮಷ್ಟಿಯಲ್ಲಿ ಈಶ್ವರ, ಹಿರಣ್ಯಗರ್ಭ, ವಿರಾಟ್ ಎಂಬುದಾಗಿ. ಈ 6 ಉಪಾಧಿಗಳಲ್ಲಿ ತೋರಿ ಬರುವವನು ಒಂದೇ ಚೈತನ್ಯ ವಸ್ತು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಇರವು ಅರಿವು ಆನಂದ ಸ್ವರೂಪವಾದ ಆ ಏಕಮೇವ ಅದ್ವಿತೀಯವಾದಂತಹ ಪರಬ್ರಹ್ಮ ಏನಿದೆಯೋ ಅದುವೇ ವ್ಯಷ್ಟಿ ಸಮಷ್ಟಿ ಎರಡು ತೋರಿ ಬರುತ್ತೆ. ಅದಕ್ಕೆ 6 ಹೆಸರುಗಳು ಬಂದವು. ಅದ್ರ ಇರೋದು ಒಂದೇ ವಸ್ತು. ಅಂದ್ರೆ ಈ 6 ಕೂಡ ಎರಡೆರಡು ಪೇರಾಗಿ ಮಾಡ್ಬೋದು, ಗುಂಪು. ಹೇಗೆ ನಮ್ಮ ಜಾಗೃತ ಅವಸ್ಥೆಯಲ್ಲಿ ಏನು ಅಭಿಮಾನ ಇದೆಯೋ, ಜೀವಾತ್ಮ ಇದ್ದಾನೆ, ವಿಶ್ವ ಅಂತ ಹೇಳ್ತಾರೆ. ಈಶ್ವರನ ಏನು ಸ್ಥೂಲ ಉಪಾಧಿಯಿಂದ ಒಡಗೂಡಿದವನಿಗೆ ವಿರಾಟ್ ಅಂತ ಹೇಳ್ತಾರೆ. ಆದ್ರಿಂದ ವಿರಾಟ್ ಮತ್ತು ವಿಶ್ವ ಇದು ಒಂದು ಗುಂಪಿನಲ್ಲಿ ಬರುತ್ತೆ. ಇನ್ನು ನಮ್ಮ ಸ್ವಪ್ನದ ಜೀವ ತೈಜಸ ಅಂತ ಕರೀತಾರೆ. ಸಮಷ್ಟಿ ಸೂಕ್ಷ್ಮ ಶರೀರದ ಅಭಿಮಾನಿಗೆ ಹಿರಣ್ಯಗರ್ಭ ಅಂತ ಕರೀತಾರೆ. ಆ ಹಿರಣ್ಯಗರ್ಭ ಮತ್ತು ತೈಜಸ ಇನ್ನೊಂದು ಗುಂಪಿನಲ್ಲಿ ನಾವು ಸೇರಿಸಬಹುದು. ಮತ್ತು ಕೊನೆಯದಾಗಿ ನಮ್ಮ ಕಾರಣವಾದ ಸುಷುಪ್ತಿಯ ಅಭಿಮಾನದವನಿಗೆ ಪ್ರಾಜ್ಞ ಎಂಬುದಾಗಿ ಹೇಳ್ತಾರೆ. ಸಮಷ್ಟಿಯಲ್ಲಿ ಈಶ್ವರ ಎಂಬುದಾಗಿ ಹೇಳ್ತಾರೆ. ಈಶ್ವರ ಅಥವಾ ಅಂತರ್ಯಾಮಿ ಎಂಬುದಾಗಿ, ಈಶ್ವರ ಅಥವಾ ಅಂತರ್ಯಾಮಿ ಎಂಬುದಾಗಿ ಹೇಳ್ತಾರೆ. ಹಿರಣ್ಯಗರ್ಭನಿಗೂ ಕೂಡ ಬೇರೆ ಬೇರೆ ಹೆಸರುಗಳಿವೆ. ಹಿರಣ್ಯಗರ್ಭ, ಪ್ರಥಮ ಶರೀರಿ ಎಂಬುದಾಗಿ ಹೇಳ್ತಾರೆ, ಮಹತ್ತತ್ವ ಎಂಬುದಾಗಿ ಹೇಳ್ತಾರೆ, ಸೂತ್ರಾತ್ಮ ಎಂಬುದಾಗಿ ಹೇಳ್ತಾರೆ, ಅಥವಾ ಅವನಿಗೆ ಸಮಷ್ಟಿ ಪ್ರಾಣ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಹೆಸರುಗಳು ಬೇರೆ ಬೇರೆ, ಅದ್ರ ತತ್ವ ಇರೋದು ಇಷ್ಟೇ: ವಿಶ್ವ, ವಿರಾಟ್, ತೈಜಸ, ಹಿರಣ್ಯಗರ್ಭ, ಪ್ರಾಜ್ಞ ಮತ್ತು ಈಶ್ವರ. ಈ 3 ಪೇರ್, 3 ಗುಂಪು ನಾವು ಯೋಚನೆ ಮಾಡಬಹುದು. ಅಂದ್ರೆ ಉಪಾಧಿ ಭೇದದಿಂದ ಭೇದಗಳಷ್ಟೇನೆ. ಪರಮಾತ್ಮನನ್ನ ಜಾಗೃತ ಅವಸ್ಥೆಯಲ್ಲಿ ಪರಮಾತ್ಮನಿಗೆ ಏನ್ ಹೇಳ್ತಾರೆ? ವಿರಾಟ್. ಸಮಷ್ಟಿ ಸೃಷ್ಟಿ ಅಭಿಮಾನಿಯಾದ ಪರಮಾತ್ಮನಿಗೆ ವಿರಾಟ್, ವಿಷ್ಣು ಅಂತನೂ ಕರೀತಾರೆ. ವ್ಯಷ್ಟಿಯಲ್ಲಿ ಆತ್ಮನು ಜಾಗೃತ ಅವಸ್ಥೆಯಲ್ಲಿ ತೋರಿಕೊಂಡಾಗ ಏನ್ ಹೇಳ್ತಾರೆ? ವಿಶ್ವ ಎಂಬುದಾಗಿ ಹೇಳ್ತಾರೆ. ಆದ್ರಿಂದ ವಿಶ್ವ ಮತ್ತು ವಿರಾಟ್ ಎರಡು ಉಪಾಧಿ ಭೇದದಿಂದ ಬೇರೆ ಬೇರೆ ಅಷ್ಟೆ. ಉಪಾಧಿ ಇಲ್ಲದೆ ನೋಡಿದಾಗ, ಮಿಥ್ಯಾ ಉಪಾಧಿ ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ವಿರಾಟು ಮತ್ತು ವಿಶ್ವ ಎರಡೂ ಕೂಡ ಕೇವಲ ಆತ್ಮನೇ ಆಗಿ ತೋರಿ ಬರ್ತಾನೆ. ಈ ಅಂಶವನ್ನ ನಾವಿಲ್ಲಿ ಗಮನಿಸ್ಬೇಕು. ಉಪನಿಷತ್ತು ನಮಗೆ ಈ ದೃಷ್ಟಿಕೋನದ ವಿವರಣೆ ನೀಡ್ತಾ ಇದೆ ಅಂತ ನಾನು ಹಿನ್ನೆಲೆಯನ್ನು ಹೇಳ್ತಾ ಇದ್ದೇನೆ. ವಿರಾಟ್ ಮತ್ತು ವಿಶ್ವ ಎರಡೂ ರೂಪದಿಂದ ತೋರಿ ಬರುವವನು ಆತ್ಮನೇ. ತೈಜಸ ಮತ್ತು ಹಿರಣ್ಯಗರ್ಭ ಈ ಎರಡೂ ರೂಪದಿಂದ ತೋರಿ ಬರುವವನು ಆತ್ಮನೇ. ಹಾಗೆ ಪ್ರಾಜ್ಞ ಮತ್ತು ಈಶ್ವರ ಈ ಎರಡೂ ರೂಪದಿಂದ ತೋರಿ ಬರುವವನು ಆ ಕೇವಲ ಆತ್ಮನೇ ಎಂಬುದಾಗಿ ಉಪನಿಷತ್ತು ಐಕ್ಯವನ್ನ ತೋರಿಸಿಕೊಡ್ತಾ ಇದೆ. ವಿಶ್ವ ಮತ್ತು ವಿರಾಟ್ ಮಧ್ಯೆ ಐಕ್ಯವನ್ನು ಹೇಳುತ್ತೆ, ತೈಜಸ ಮತ್ತು ಪ್ರಾಜ್ಞರ ಮಧ್ಯೆ ಐಕ್ಯವನ್ನು ಹೇಳುತ್ತೆ, ಮತ್ತು ತೈಜಸ ಮತ್ತು ಹಿರಣ್ಯಗರ್ಭರ ಮಧ್ಯೆ, ಪ್ರಾಜ್ಞ ಮತ್ತು ಈಶ್ವರರ ಮಧ್ಯೆ ಐಕ್ಯವನ್ನು ಹೇಳ್ತಾರೆ. ಇದು ಐಕ್ಯ ಹೇಗೆ ಸಾಧ್ಯ? ನಿರುಪಾಧಿಕ ದೃಷ್ಟಿಯಿಂದ ಸಾಧ್ಯ. ಈಗ ಜಾಗೃತಿನವನಾದಂತಹ ಆ ವಿಶ್ವನೇನಿದ್ದಾನೆ ಅಥವಾ ಜೀವಾತ್ಮ ಏನಿದ್ದಾನೆ, ಅವನು ಶರೀರ ಮನಸ್ಸು ಬುದ್ಧಿಯ ಉಪಾಧಿಯ ಅಭಿಮಾನದಿಂದ ಅವನು ಜೀವ ಅಂತ ಹೇಳಿಸ್ಕೊಂಡಿದ್ದಾನೆ. ವಿಚಾರ ಮಾಡಿದಾಗ ಅದು ಕೇವಲ ಸಂವಿತ್ ಸ್ವರೂಪ, ಅರಿವಿನ ಸ್ವರೂಪವಾದ ಆತ್ಮನೇ. ಹಾಗೆ ಸಮಷ್ಟಿ ಸೃಷ್ಟಿಯ ಉಪಾಧಿಯಿಂದ ಒಡಗೂಡಿದ್ರಿಂದ ಅವನಿಗೆ ವಿರಾಟ್ ಎನ್ನುವ ಹೆಸರು ಬಂದಿದೆ. ಆ ಉಪಾಧಿಯನ್ನ ಮಾಯೆ ಎಂಬುದಾಗಿ ಪರಿಗಣಿಸಿದ ಅದು ಕೇವಲ ಅರಿವಿನ ಸ್ವರೂಪ ಉಳ್ಳದ್ದಾಗಿದೆ. ಯಾವುದು? ವಿರಾಟ್ ಕೂಡ ಹಾಗೆ, ವಿಶ್ವ ಕೂಡ ಹಾಗೆ. ಆ ಅರಿವಿನ ದೃಷ್ಟಿಯಿಂದ ನೋಡಿದಾಗ ಅದೆರಡು ಬೇರೆ ಬೇರೆ ಅಲ್ಲ, ಒಂದೇ. ಆದ್ದರಿಂದ ನಿರುಪಾಧಿಕವಾಗಿ ಈ ಎರಡೂ ಗುಂಪಿನಲ್ಲಿ ಐಕ್ಯ ಇದೆ ಎಂಬುದಾಗಿ, ಏಕತೆ ಇದೆ ಅನ್ನೋದು ಉಪನಿಷತ್ ಪ್ರತಿಪಾದಿಸ್ತಾ ಇದೆ. ಈಗ ನಾವು ಮಂತ್ರ ಸಂಖ್ಯೆ 5 ನೋಡೋಣ. 5ರಲ್ಲಿ ಈಶ್ವರನಿಗೂ ಪ್ರಾಜ್ಞನಿಗೂ ಏಕತ್ವವನ್ನು ಬೋಧಿಸ್ತಾ ಇದೆ. ಈಶ್ವರ ಅಂದ್ರೆ ಯಾರು? ಪುನಃ ಮಾಯಾ ಉಪಾಧಿ ವಿಶಿಷ್ಟನಾದವನು.
ಅಂದ್ರೆ ಕೇವಲ ಮಾಯಾ ಉಪಾಧಿಯಲ್ಲಿ ತೋರಿ ಬರುವವನೇನಿದ್ದಾನೋ ಅವನಿಗೆ ಈಶ್ವರ ಅಥವಾ ಅಂತರ್ಯಾಮಿ ಎಂಬುದಾಗಿ ಹೇಳ್ತಾನೆ. ಸುಷುಪ್ತಿಯಲ್ಲಿ ಏನೂ ಇಲ್ಲದೆ ಇದ್ದಾಗ, ಅಂದ್ರೆ ಎಲ್ಲ ಉಪಾಧಿಗಳು ಲಯವಾದಾಗ ಏನೊಂದು ಜೀವಾತ್ಮ ಎಂಬುದಾಗಿ ನಾವು ಹೇಳ್ತೇವೋ ಅವನ್ನ ಪ್ರಾಜ್ಞಾ ಅಂತ ಕರೆದಿದ್ದಾರೆ. ಆದ್ದರಿಂದ ಈ ಜೀವಾತ್ಮನೂ ಅಲ್ಲಿರುವ ಈಶ್ವರನು ಎರಡು ಬೇರೆ ಬೇರೆ ಅಲ್ಲ ಎಂಬುದೇ 5ನೇ ಮಂತ್ರದ ಪ್ರತಿಪಾದನೆ. ನೋಡೋಣ. ಯ ಇಮಂ ಮಧ್ವದಂ ವೇದ ಆತ್ಮಾನಂ ಜೀವಮಂತಿಕಾತ್ ಈಶಾನಂ ಭೂತ ಭವ್ಯಸ್ಯ ನ ತತೋ ವಿಜುಗುಪ್ಸತೆ. ಯಹ ಇಮಂ ಮಧ್ವದಂ ಜೀವಂ ಭೂತಭವ್ಯಸ್ಯ ಈಶಾನಂ ಅಂತಿಕಾತ್ ಆತ್ಮಾನಂ ವೇದ ತತಃ ನ ವಿಜುಗುಪ್ಸತೆ. ಇಲ್ಲಿ ಯಹ ಅಂದ್ರೆ ಯಾವಾತನು ಅಂತ ನೋಡಿ. ಉಪನಿಷತ್ನಲ್ಲಿ ಜಾತಿ ಆಗ್ಲಿ, ಕುಲಗೋತ್ರಗಳಾಗ್ಲಿ, ಹೆಣ್ಣು ಗಂಡು ಯಾವುದನ್ನು ಹೇಳಿ, ಯಾರಾದ್ರೂ ಆಗ್ಲಿ ಅಂದ್ರೆ ಅಧಿಕಾರಿ ಆಗಿರ್ಬೇಕು. ಅಧಿಕಾರಿ ಅಂದ್ರೆ ಇಲ್ಲಿ ಜಾತಿ ಅಲ್ಲ, ಸಾಧನ ಚತುಷ್ಟಯ ಸಂಪನ್ನನು ಯಾರಾದ್ರೂ ಆಗ್ಲಿ. ಇಮಂ ಮಧ್ವದಂ, ಪ್ರವಚನದ ಮಧ್ಯೆ ಮೆಸೇಜ್ ಕಳಿಸಿದಾಗ ನಾನು ಮತ್ತೆ ಅದು ಓದುವಂತಹ ಸಂದರ್ಭ ಬರುತ್ತೆ. ಅದಕ್ಕೆ ಈ ಉಪನ್ಯಾಸ ಆದ ಮೇಲೆ ಯಾವ್ದಾದ್ರು ಸಂದೇಶಗಳನ್ನು ಕಳಿಸಿ. ಇಮಂ ಮಧ್ವದಂ ಜೀವಂ, ಈ ಜೀವನಿಗೆ ಮಧ್ವದ ಅಂತ ಕರೀತಾರೆ. ಮಧುವನ್ನ ತಿನ್ನುವವನು ಅಂತ. ಇಲ್ಲಿ ಮಧು ಅಂದ್ರೆ ಕರ್ಮಫಲ ಭೋಗ, ಕರ್ಮಫಲಕ್ಕೆ ಮಧು ಅಂತ ಕರೆದಿದ್ದಾರೆ. ಉಪನಿಷತ್ತು ಬೇರೆ ಉಪನಿಷತ್ತುಗಳಲ್ಲಿ ಕರೆದಿದೆ. ಮಧುಂ ಅತ್ತಿ ಇತಿ ಮಧ್ವತ. ಆದ್ದರಿಂದ ಕರ್ಮಫಲವನ್ನ ಅನುಭವಿಸುತ್ತಾನೆ, ಆದ್ದರಿಂದ ಮಧ್ವದ ಅಂತ. ಯಾರಿಗೆ? ಜೀವಕ್ಕೆ. ಆದ್ದರಿಂದ ಈ ಮಧ್ವದನಾದ ಜೀವನನ್ನ ಮತ್ತು ಭೂತಭವ್ಯಸ್ಯ ಈಶಾನಂ, ಈಶಾನ ಅಂದ್ರೆ ಈಶ್ವರ ಅಂತ ಅರ್ಥ. ನೋಡಿ, ಒಂದೇ ಉಪನಿಷತ್ನಲ್ಲಿ ವಿಷ್ಣು ಎನ್ನುವ ಶಬ್ದನೂ ಬಂದಿದೆ, ಈಶ್ವರ ಅನ್ನೋ ಶಬ್ದವೂ ಬಂದಿದೆ. ಉಪನಿಷತ್ನಲ್ಲಿ ಈಶ್ವರನಿಗೂ ವಿಷ್ಣುವಿಗೂ ಭೇದ ಇಲ್ಲ. ಅಂದ್ರೆ ಹರಿಹರರ ಭೇದ ಮಾಡ್ತಾ ಇರುವವರು ಉಪನಿಷತ್ತು ಓದ್ಲಿಲ್ಲ ಅಂತ ಅರ್ಥ. ಆದ್ರಿಂದ ಈಶ್ವರ ಅಂದ್ರೆ ಒಡೆಯ, ಆಳುವವನು ಅಂತ ಅರ್ಥ. ಭೂತ ಭವ್ಯಸ್ಯ ಈಶಾನಂ, ಭೂತ ಅಂದ್ರೆ ಹಿಂದಿನ, ಭವ್ಯ ಅಂದ್ರೆ ಭವಿಷ್ಯತ್, ಮುಂದಿನ. ಅಲ್ಲಿ ವರ್ತಮಾನವನ್ನು ಸೇರಿಸ್ಕೊಳ್ಬೇಕು. ಭೂತ, ವರ್ತಮಾನ, ಭವಿಷ್ಯ ಈ ಮೂರು ಕಾಲದಲ್ಲಿಯೂ ಈಶಾನನು, ಒಡೆಯನು ಯಾವನಿದ್ದಾನೋ ಅಂತಿಕಾತ್ ಆತ್ಮಾನಂ ವೇದ. ಅಂತಿಕಾತ್ ಸಮೀಪವರ್ತಿಯಾಗಿರುವ ಆತ್ಮಾನ ಅಂದ್ರೆ ಜೀವಾತ್ಮನ ರೂಪದಲ್ಲಿರುವವನು, ಈಶ್ವರನ ರೂಪದಲ್ಲಿರುವವನು ಎರಡೂ ಕೂಡ ಈ ಆತ್ಮನೇ ಎಂಬುದಾಗಿ ವೇದ ತಿಳಿಯುತ್ತಾನೋ. ವೇದ ಅನ್ನೋದು ಇಲ್ಲಿ ಕ್ರಿಯಾಪದ, ಋಗ್ವೇದ ಯಜುರ್ವೇದ ಅಲ್ಲ. ಅಲ್ಲಿ ವೇದ ಅಕಾರ ಅಂತ ಪುಲ್ಲಿಂಗ ಬರ್ತದೆ. ವೇದ ಅನ್ನೋದ್ರ ಮುಂದೆ ವಿಸರ್ಗ ಇಲ್ಲ ಅಂದ್ರೆ ಅದು ಕ್ರಿಯಾಪದ ಅಂತ ಅರ್ಥ. ವಿದು ಧಾತುವಿಗೆ ತಿಳಿಯುವುದು ಅಂತ ಅರ್ಥ. ವೇದ ಅಂತ ವಿಸರ್ಗ ಬಂದ್ಬಿಟ್ರೆ ಅದು ವೇದ, ಚತುರ್ವೇದಗಳು ಎಂಬ ಅರ್ಥದಲ್ಲಿ. ಇಲ್ಲಿ ಆತ್ಮಾನಂ ವೇದ, ಆತ್ಮನನ್ನು ತಿಳಿಯುತ್ತಾನೋ. ಏನೆಂಬುದಾಗಿ ತಿಳಿಯುತ್ತಾನೆ? ಕರ್ಮಫಲ ಭೋಗವನ್ನು ಅನುಭವಿಸುವ ಜೀವಾತ್ಮನು, ಭೂತ ಭವಿಷ್ಯತ್ತಿನ ಈಶಾನನು ಎರಡೂ ಈ ಆತ್ಮನೇ. ಅಂತಿಕಾತ್ ಅಂದ್ರೆ ಅತ್ಯಂತ ಸಮೀಪವರ್ತಿಯಾಗಿರುವ ಆತ್ಮನು ಎಲ್ಲೋ ದೂರದಲ್ಲಿಲ್ಲ. ನಮಗೆ ಅತ್ಯಂತ ಸಮೀಪದಲ್ಲಿರುವಂಥದ್ದು ಆತ್ಮ ಮಾತ್ರ. ನಿಜವಾಗಿ ನಾವು ಹೇಳ್ತೇವೆ ಪ್ರಪಂಚ, ನೀವು ನನಗೆ ಬಹಳ ಹತ್ತಿರದವರು, ಅವ್ರು ನನ್ಗೆ ಬಹಳ ಹತ್ತಿರದವರು, ಇವ್ರು ನನ್ಗೆ ಬಹಳ ಹತ್ತಿರದವರು ಅಂತ. ನಿಜವಾಗಿ ಅತ್ಯಂತ ಹತ್ತಿರದವರು ಒಬ್ಬನೇ. ಯಾರು? ಆತ್ಮ ಅಥವಾ ಪರಮಾತ್ಮ. ಆದ್ರಿಂದ ಅತ್ಯಂತ ಹತ್ತಿರದಲ್ಲಿರುವ ಈ ಆತ್ಮನೇ ಸುಷುಪ್ತಿಯಲ್ಲಿ ಪ್ರಾಜ್ಞನೆನಿಸಲ್ಪಟ್ಟವನು. ಸಮಷ್ಟಿ
ಕಾರಣ ಶರೀರವಾದ ಮಾಯೆಯಲ್ಲಿ ತೋರಿ ಈಶ್ವರನೆನಿಸಿರುವವನೋ, ಎರಡೂ ಕೂಡ ಗೊಂದಲ ಮಾಡ್ಕೊಳ್ಬಾರ್ದು. ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಇಷ್ಟೇನೆ. ಸಮಷ್ಟಿ ಅಭಿಮಾನಿಯಾದ ಈಶ್ವರನೋ, ವ್ಯಷ್ಟಿ ಅಭಿಮಾನಿಯಾದ ಜೀವನೋ, ಎರಡೂ ಆತ್ಮನೇ ಆಗಿದ್ದಾನೆ ಅಂತ. ನಿರ್ಗುಣ ನಿರಾಕಾರವಾದ ಆ ಪರಬ್ರಹ್ಮ ಪರಮಾತ್ಮನೇ ಜೀವಾತ್ಮನೂ ಪರಮಾತ್ಮನೂ ಆಗಿ ತೋರ್ತಾ ಇದ್ದಾನೆ ಅಂತ ಉಪನಿಷತ್ತು ಏಕತ್ವ ಪ್ರತಿಪಾದನೆ ಮಾಡ್ತಾ ಇದೆ. ಈ ಏಕತ್ವ ಜ್ಞಾನದ ಫಲ ಹೇಳ್ತಾ ಇದೆ, ತತಃ ನ ವಿಜುಗುಪ್ಸತೆ. ಈ ಜ್ಞಾನ ಆದ್ರೆ ವಿಜುಗುಪ್ಸ ಅವನಿಗೆ ಉಂಟಾಗಲ್ಲ. ವಿಜುಗುಪ್ಸ ಅಂದ್ರೆ ಗುಪ್ ಧಾತುವಿಗೆ ಗೋಪನ ಮಾಡುವುದು ಅಂದ್ರೆ ಕವರ್ ಮಾಡೋದು ಅಂತ, ಮುಚ್ಚೋದು, ರಕ್ಷಣೆ ಮಾಡೋದು ಅಂತ ಅರ್ಥ. ನ ಗೋಪಾಯಿತು ಮಿಚ್ಛತಿ, ಅವನು ಯಾವುದನ್ನು ರಕ್ಷಿಸ್ಲಿಕ್ಕೆ ಹೋಗಲ್ಲ. ಅಂದ್ರೆ ನಮ್ಮ ಜೀವನ ಏನಾಗಿದೆ ಇವಾಗ, ಅಜ್ಞಾನಿಗಳ ಜೀವನ ಏನಾಗಿದೆ, ಯೋಗಕ್ಷೇಮವೇ ಆಗ್ಬಿಟ್ಟಿದೆ. ಇಲ್ಲದನ್ನು ಪಡೆದುಕೊಳ್ಳೋದು ಯೋಗ, ಪಡೆದುಕೊಳ್ಳೋದನ್ನು ಕಾಪಾಡೋದು ಕ್ಷೇಮ. ಆದ್ರಿಂದ ಅದನ್ನ ಕಾಪಾಡಬೇಕು, ಇದನ್ನ ಕಾಪಾಡಬೇಕು, ಅದು ಹಾಳಾಗಿ ಹೋಗ್ತಿದೆ, ಇದು ಹಾಳಾಗಿ ಹೋಗ್ತಿದೆ, ಅದು ರಕ್ಷಣೆ ಮಾಡ್ಬೇಕು, ಇದು ರಕ್ಷಣೆ ಮಾಡ್ಬೇಕು, ಇದನ್ನ ಪಡ್ಕೋಬೇಕು, ಇಷ್ಟೇ ನಮ್ಮ ಜೀವನ. ಆದ್ರೆ ಜ್ಞಾನಿಗೆ ವಿಜುಗುಪ್ಸ ಇಲ್ಲ. ಅಂದ್ರೆ ಯಾವುದನ್ನು ಕಾಪಾಡಿಕೊಳ್ಳುವಂಥದ್ದಿಲ್ಲ, ಯಾವುದನ್ನು ಕಳೆದುಕೊಳ್ಳುವಂಥದ್ದಿಲ್ಲ, ಯಾವುದನ್ನು ಪಡೆದುಕೊಳ್ಳುವಂಥದ್ದು ಇಲ್ಲ. ಅಂತಹ ಒಂದು ಸ್ವತಂತ್ರವಾದ ಮುಕ್ತಿಯ ಸ್ಥಿತಿಯನ್ನ ಅವನು ಪಡೆದುಕೊಳ್ತಾನೆ. ಶಂಕರರು ಭಾಷ್ಯದಲ್ಲಿ ವಿಜುಗುಪ್ಸ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಬರೀತಾ ಹೇಳ್ತಾರೆ, ಅಭಯ ಪ್ರಾಪ್ತತ್ವಾತ್. ಜ್ಞಾನಿಗೆ ಯಾಕೆ ರಕ್ಷಣೆ ಮಾಡಬೇಕು ಅಂತಿಲ್ಲ, ಅಭಯ ಪ್ರಾಪ್ತಿಯಾಗಿದೆ ಅವನು. ಭಯ ಯಾರಿಗಿದೆಯೋ ಅವನು ಕಾಪಾಡ್ಕೊಳ್ಳಿಕ್ಕೆ ಬಯಸ್ತಾನೆ. ಶರೀರಾದಿಗಳಿರ್ಬೋದು, ತನ್ನ ಇಲ್ಲೂ ವಸ್ತುಗಳಿರ್ಬೋದು, ಆ ಕಾಪಾಡ್ಕೊಳ್ಳಿಕ್ಕೆ ಕಾರಣವೇ ಭಯ, ಕಳ್ಕೊಳ್ತೇನೇನೋ ಭಯ. ಅವನಿಗೆ ಅಭಯ ಸಿಕ್ಬಿಟ್ಟಿದೆ, ಅವನು ಯಾಕೆ ರಕ್ಷಣೆ ಹಿಂದೆ ಬೀಳ್ತಾನೆ. ಯಾವದ್ಹಿ ಭಯಮಧ್ಯಸ್ಥೋ ಅನಿತ್ಯಮಾತ್ಮಾನಂ ಮನ್ಯತೆ ತಾವತ್ ಗೋಪಾಯಿತು ಮಿಚ್ಛತಿ ಆತ್ಮಾನಂ. ಅನಿತ್ಯವಾದ ಆತ್ಮನನ್ನ ತಾನು ಅಂತ ಅಂದುಕೊಳ್ತಾನೋ ಅವನು ಭಯ ಮಧ್ಯದಲ್ಲಿ ಇರತಕ್ಕಂಥವನು. ಅಂಥವನು ಆತ್ಮನನ್ನ ತನ್ನನ್ನ ರಕ್ಷಿಸಿಕೊಳ್ಳಿಕ್ಕೆ ಬಯಸ್ತಾನೆ. ಅಂದ್ರೆ ಅನಿತ್ಯವಾದ ಶರೀರಾದಿಗಳ ತಾದಾತ್ಮ್ಯ ಹೊಂದಿರುವ ಅಜ್ಞಾನಿ ರಕ್ಷಣೆಯ ಕಾರ್ಯದಲ್ಲಿ ತೊಡಗ್ತಾನೆ. ಯದಾತು ನಿತ್ಯಂ ಅದ್ವೈತಮಾತ್ಮಾನಂ ಜಾನಾತಿ, ನಿತ್ಯವಾದ ಅದ್ವೈತ ಆತ್ಮನನ್ನು ತಿಳಿದುಕೊಳ್ತಾನೋ ತದಾ ಕಹ ಕಿಂ ಕುತೋವಾ ಗೋಪಯಿತುಮಿಚ್ಛೇತ್. ಯಾರು ಯಾತಕ್ಕಾಗಿ ಯಾವುದರಿಂದ ರಕ್ಷಣೆ ಮಾಡ್ತಾನೆ ಅವನು, ತತ್ರ ವಿಜುಗುಪ್ಸತೆ, ಅವನಲ್ಲಿ ರಕ್ಷಣೆಯ ಮುಂತಾದ ಯೋಗಕ್ಷೇಮದ ವಿಷಯಗಳಲ್ಲಿ ಮನಸ್ಸನ್ನು ತೊಡಗಿಸುವುದಿಲ್ಲ. ಏತದ್ವೈತತೋ, ಆ ಆತ್ಮನೇ ನೀನು ಕೇಳಿರ್ತಕ್ಕಂತಹ ವಿಷ್ಣು ಪದ ಅಥವಾ ಬ್ರಹ್ಮಸ್ವರೂಪವಾಗಿದೆ ಎಂಬುದಾಗಿ ಏಕತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಇಲ್ಲಿ ಪ್ರಾಜ್ಞನಿಗೂ ಈಶ್ವರನಿಗೂ ಏಕತ್ವ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ತೆಗೆದುಕೊಳ್ಬಹುದು, ಮತ್ತು ಸಾಮಾನ್ಯವಾಗಿ ಜೀವಾತ್ಮನಿಗೂ ಪರಮಾತ್ಮನಿಗೂ ಏಕತ್ವವನ್ನು ಬೋಧಿಸ್ತಾ ಇದೆ ಎಂಬುದಾಗಿ ತೆಗೆದುಕೊಳ್ಬಹುದು. ಏನು ತೊಂದರೆ ಇಲ್ಲ, ಗೊಂದಲ ಆಗತ್ತೆ. ಆ ಶಬ್ದಗಳೆಲ್ಲ ವಿಶ್ವ ತೈಜಸ ಪ್ರಾಜ್ಞಾ ಗೊಂದಲ ಆಗತ್ತೆ. ಸರಳವಾಗಿ ಈಶ್ವರನಿಗೂ ಜೀವನಿಗೂ ಏಕತ್ವ ಪ್ರತಿಪಾದನೆ ನಡೀತಾ ಇದೆ ಅಂತ ತಿಳ್ಕೊಂಡು ಸಾಕು. ಇನ್ನು ಮುಂದಿನ ಮಂತ್ರಗಳನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.